ತುಮಕೂರಿಂದ ಗುರುಗಳೇ. ತುಮಕೂರಿಂದ ಈ ಮುಂಚೆ ನೀವು ಮಾತಾಡಿದ್ರಿ ಅಲ್ವಾ? ಇಲ್ಲ ಗುರುಗಳೇ, ಸಿಕ್ಕಾಪಟ್ಟೆ ಕಾಲ್ ಮಾಡಿದೀನಿ, ಇವತ್ತೇ ಕನೆಕ್ಟ್ ಆಗಿತ್ತು. ಇವತ್ತೇ ಮೊದಲು ಮಾತಾಡ್ತಿರೋದಾ? ಹೌದು ಗುರುಗಳೇ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಸುಮಾರು ವರ್ಷಗಳಿಂದಾನೇ ನೋಡ್ತಿದ್ದೀನಿ ಗುರುಗಳೇ. ಏನ್ ಮಾಡ್ಕೊಂಡಿರೋದು? ನಾವು ಬೆಂಗಳೂರಲ್ಲಿ ಇದ್ದೀನಿ. ಮೊದಲು ಗ್ಯಾಸ್ ಕೆಲಸ ಮಾಡ್ತಿದ್ವಿ ಗುರುಗಳೇ. ಓಕೆ. ಮತ್ತೆ ಅಲ್ಲಿ ಗ್ಯಾಸ್ ಇದು ಇದು ಅಲ್ಲೆಲ್ಲ ಕೆಲಸಕ್ಕೆ ಇದಾಗೋಯ್ತು. ಮತ್ತೆ ಬೆಂಗಳೂರು ಬಂದು ಇವಾಗ ಇಲ್ಲೇ ಫೀಲ್ಡ್ ವರ್ಕ್ ಮಾಡ್ತಾ ಇದೀನಿ ಗುರುಗಳೇ. ಅಂದ್ರೆ ಗ್ಯಾಸ್ ಅಂದ್ರೆ ಮನೆ ಗ್ಯಾಸ್ ಕೊಡೋದಲ್ಲ ಅದಾ? ಅಲ್ಲ, ಗ್ಯಾಸ್ ಇನ್ಸ್ಪೆಕ್ಷನ್ ಫೀಲ್ಡ್ ನಮ್ದು. ಓಕೆ. ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅನ್ನೋದು ಚೆಕ್ ಮಾಡೋದು? ಹೌದು ಗುರುಗಳೇ. ಆಗ್ಲಿ. ಈಗ ನೀವು ತುಮಕೂರಲ್ಲಿ ಇರೋದಾ? ಇಲ್ಲ ಗುರುಗಳೇ, ಇವಾಗ ಬೆಂಗಳೂರಲ್ಲಿ ಇದ್ದೀನಿ. ಸೊ ಬೇರೆ ಕೆಲಸ ಮಾಡ್ತಿದ್ದೀರಿ? ಹೌದು, ಇವಾಗ ರ್ಯಾಪಿಡೋ ಮತ್ತೆ ಓಲೋ ಉಬರ್ ತರ ಹಿಂಗೆ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾನೆ ಗುರುಗಳೇ. ಸಂತೋಷ. ಯಾವುದೋ ಒಂದು ಹೊಟ್ಟೆ ಪಾಡಿಗೆ ಇನ್ನೊಬ್ರು ಹೊಟ್ಟೆ ಹೊಡೀತಿಲ್ಲ ಅನ್ನೋದು ನಿಯತ್ ಅಷ್ಟೇ ಅಲ್ವಾ? ಏನೋ ಒಂದು ಕೆಲಸ, ಏನ್ ತೊಂದರೆ ಇಲ್ಲ. ಇವತ್ತು ಕೆಲಸ ಏನೇ ಆಗ್ಲಿ, ಬಟ್ ನಮ್ಮ ಹೊಟ್ಟೆ ಹೊರಿಯೋದಿಕ್ಕೆ ಬೇಕಾದ ದುಡಿಮೆ ಮಾಡ್ಕೊಂಡ್ರೆ ನಮ್ಮ ಹೊಟ್ಟೆ ಹೊರಿಯೋದಿಕ್ಕೆ ಯಾವುದೋ ಒಂದು ದುಡಿಮೆ ಒಳ್ಳೆ ರೀತಿಯಲ್ಲಿ, ಹೌದಲ್ಲ? ಆಗ್ಲಿ. ನೀವು ತುಮಕೂರಿಂದ ಅಂದ್ರೆ ನೀವು ಬೆಂಗಳೂರಲ್ಲಿ ಇರೋದಾದ್ರೂ ನಿಮ್ಮ ಮೂಲ ತುಮಕೂರಾ? ತುಮಕೂರು ಹತ್ರ ಮಧುಗಿರಿ. ಮಧುಗಿರಿ ಬೆಟ್ಟ, ಏಕಶಿಲಾ ಬೆಟ್ಟ. ಹೌದು ಗುರುಗಳೇ. ಓ ಸರಿ, ಆಯ್ತು. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಗುರುಗಳೇ. ಹೇಳಿ, ಮನ್ಸಾರೆ ಮಾತಾಡಿ. ಹಿಂಗೆ ಗುರುಗಳೇ, ಸುಮ್ನೆ ಸಾಲ ಮಾಡ್ಕೊಂಡು ಬೆಂಗಳೂರು ಬಂದಂಗಾಗೈತೆ. ಈಗ ನಿಮ್ಗೆ ಎಷ್ಟು ವರ್ಷ? ಗುರುಗಳೇ ನನಗೆ 30 ವರ್ಷ ಗುರುಗಳೇ. ಹೇಳಿ ಹಂಚ್ಕೊಡಿ, ಏನ್ ವಿಚಾರ ಹಂಚ್ಕೊಡಿ. ಫಸ್ಟ್ ಟೈಮ್ ಮಾತಾಡಕ್ ಸ್ವಲ್ಪ ಭಯ ಆಗ್ತಿದೆ ಗುರುಗಳೇ. ಏನ್ ತೊಂದ್ರೆ ಇಲ್ಲ, ಮಾಮೂಲಿ. ಈ ನೀವು ಈಗ ಅಪ್ಪ ಅಮ್ಮನ ಜೊತೆ ಅಥವಾ ಅಣ್ಣ ತಮ್ಮದಿರ ಜೊತೆ, ಸ್ನೇಹಿತರ ಜೊತೆ ಮಾತಾಡ್ತಿರಲ್ಲ, ಹಂಗೆ ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಯಾವ ಜನನು ಕೇಳಿಸ್ಕೊಳ್ತಾ ಇಲ್ಲ ಅಂದ್ಕೊಳ್ಳಿ. ಇಲ್ಲ ಕೇಳಿಸ್ಕೊಂಡ್ರು ಪರವಾಗಿಲ್ಲ ಗುರುಗಳೇ, ಮನುಷ್ಯರಾದ್ ಹೇಳ್ಕೊಬೇಕು. ಹೌದು, ಅದಕ್ಕೆ ಇರುವುದು. ಆ ಭಾರ ಕಡಿಮೆಯಾಗಿ ಒಂದೇನೋ ಒಂದು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಮನ್ಸಾಗಿರೋದ್ ಮಾತಾಡ್ಬೇಕು. ಸಂತೋಷ. ಹೇಳಿ. ಹಿಂಗೆ ಗುರುಗಳೇ, ಮೊದ್ಲು ಬೆಂಗಳೂರಲ್ಲಿ ಇದ್ದೆ. 2017ರಲ್ಲಿ ಬಂದಿದ್ ನಾವು. ಬೆಂಗಳೂರಲ್ಲಿ ಇದ್ದೆ. ಹಿಂಗೆ ಬೆಂಗಳೂರಲ್ಲಿ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಓಕೆ. 3 ವರ್ಷ ಆಯ್ತು, ಲಾಕ್ಡೌನ್ ಆಯ್ತು. 2020ರಲ್ಲಿ ಲಾಕ್ಡೌನ್ ಆಯ್ತು. ತಿರ್ಗಾ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಂದ ಊರ್ಗ್ ಹೋದೆ ಗುರುಗಳೇ, ಲಾಕ್ಡೌನ್ ಆಯ್ತಲ್ಲ ಅವಾಗ. ಹಿಂಗೆ ಹುಡುಗರ ಜೊತೆ ಹಿಂಗೆ ಆಡ್ಕೊಂಡು, ನಮ್ಗೆ ಏನು ಆನ್ಲೈನ್ ಆಗ್ಲಿ ಮತ್ತೊಂದೇ ಆಗ್ಲಿ ಅವೇನು ಗೊತ್ತಿರ್ಲಿಲ್ಲ ಗುರುಗಳೇ. ಹಿಂಗೆ ಹುಡುಗರ ಜೊತೆ ಅವಾಗೆಲ್ಲ ಲಾಕ್ಡೌನ್ ಆಗೆಲ್ಲ ಹುಡುಗರು ಇರ್ತಿದ್ರಲ್ಲ, ಅವ್ರ ಜೊತೆ ಹಿಂಗೆ ಆಡ್ಕೊಂಡು ಸಣ್ಣ ಪುಟ್ಟ ಹಿಂಗೆ ಅವು ಜೂಜಾಟ ಆಡೋದು, ಅದಾಡೋದು ಇದಾಡೋದು, ಅವ್ರ ಜೊತೆ ಎಲ್ಲ ಕಲ್ತ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಸಾಲ ಮಾಡ್ಕೊಬಿಟ್ಟೆ ಗುರುಗಳೇ. ಅವತ್ತಿಂದ ಇವತ್ತು ಲಾಕ್ಡೌನ್ ಆಗಿ ಊರ್ಗ್ ಹೋದ್ರಲ್ಲ, ಆಗ ಮಾಡ್ಕೊಂಡಿದ್ದ ಇದು? ಹೌದು ಗುರುಗಳೇ, ಅವಾಗ ಮಾಡ್ಕೊಂಡಿದ್ದು. ಲಾಕ್ಡೌನ್ ಇನ್ನ ಮುಂಚೆ ಯಾವ್ದೇ ತರ ಏನು ಇರ್ಲಿಲ್ಲ. ಒಳ್ಳೆ ಕೂಡಿಕೊಂಡಿದ್ದೆ, ಚೆನ್ನಾಗಿದ್ದೆ. ಅಂದ್ರೆ ಬಿಡುವಾಗಿದ್ರಲ್ಲ ಮನೇಲಿ, ಕುತ್ಕೊಳ್ಳೋಕಾಗದೆ ಇವೆಲ್ಲ ಮಾಡಿದೀರಾ? ಹೌದು ಗುರುಗಳೇ. ಅವಾಗ ಏನು ಅಂತ ಗೊತ್ತಿರ್ಲಿಲ್ಲ. ಸುಮ್ನೆ ಹಿಂಗೆ ಹುಡುಗರು ಕರ್ಕೊಂಡು ಹೋಗೋರು. ನಮ್ಗ ಅವಾಗೆಲ್ಲ ಬೇಜಾರಾಗ್ತಿತ್ತಲ್ಲ, ಅವೇನು ಅಂತಾನೆ ಗೊತ್ತಿರ್ಲಿಲ್ಲ. ಸೊ ಅದನ್ನ ತುಂಬಾ ಲೋಕಲ್ ಭಾಷೆಯಲ್ಲಿ ನಾನು ಜೂಜಾಟ ಆಡ್ದೆ ಅಂತ. ಹೌದು ಗುರುಗಳೇ. ಆಯ್ತು, ಹೇಳಿ. ಹಿಂಗೆ ಸಣ್ಣ ಪುಟ್ಟ ಸಾಲ ಮಾಡ್ಕೊಂಡು ಇವಾಗ ಒಳ್ಳೆ ಸುಮ್ಮನೆ ಸಿಕ್ಕಾಪಟ್ಟೆ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಗುರುಗಳೇ. ಒಂದ್ಸಲಿ ಬದುಕ್ಬೇಕು, ಓಡಾಡುವ ಅನ್ಸ್ಬಿಟ್ಟಿದೆ ಗುರುಗಳೇ. ಹೇಳಿ, ಅಂದ್ರೆ ಏನಾಯ್ತು? ಎಷ್ಟು ಕಳ್ಕೊಂಡ್ರಿ, ಅಥವಾ ಅದು ಹೇಗೆ? ಅದು ಲಾಕ್ಡೌನ್ ಆಯ್ತು, ಊರ್ಗ್ ಹೋದ್ರಿ, ನಿಮ್ಮ ಹತ್ರ ದುಡ್ಡು ಇತ್ತ ಅವಾಗ? ಹೌದು ಗುರುಗಳೇ, ನನ್ನ ಹತ್ರ ಒಂದು 5-6 ಲಕ್ಷ ಸೇವಿಂಗ್ಸ್ ಅಕೌಂಟ್ ಮಾಡ್ಕೊಂಡಿದ್ದೆ. ಓಹೋ, ಅಂದ್ರೆ ನೀವು 2017ಇಂದ 2021 ಲಾಕ್ಡೌನ್ ಹೊಂದ್ಕೊಳ್ಳೋಣ. ಸೊ ಆ 3-4 ವರ್ಷ ಅಥವಾ 3 ವರ್ಷದಲ್ಲಿ ಅಷ್ಟು ಮಾಡ್ಕೊಂಡಿದ್ರಿ? ಹೌದು ಗುರುಗಳೇ. ಮನೆ ಕೊಟ್ಟಿರ್ಲಿಲ್ವಾ? ಮನೆಗೂ ಎಲ್ಲ ನಾನೇ ಮೇಂಟೈನ್ ಮಾಡ್ತಿದ್ದೆ ಗುರುಗಳೇ. ನಮ್ಮ ಅಪ್ಪ ಅಮ್ಮವ್ರ ಕೈಲಿ ಆಗಲ್ಲ, ನಾನೇ ಎಲ್ಲ ಮೇಂಟೈನ್ ಮಾಡ್ಕೊಂಡು, ನಮ್ಮ ಅಕ್ಕವ್ರದ್ದು ನಮ್ಮ ತಂಗಿಯವ್ರದ್ದು ಎಲ್ಲ ಹೆಚ್ಚು ಕಡಿಮೆ ನಾವೆಲ್ಲ ಮೇಂಟೈನ್ ಮಾಡ್ಕೊಂಡು ಮದ್ವೆ ಎಲ್ಲ ಮುಗಿಸಿ ತಿರ್ಗಿ ನಾನೇ ಲಾಕ್ಡೌನ್ ಅಲ್ಲಿ ತಿರ್ಗಾ ಮದ್ವೆ ಅದೇ. ಅದಾಗಿಯೂ ಅಂದ್ರೆ ಎಲ್ಲ ಕೊಟ್ಟು ಎಲ್ಲ ಸಂಭಾಳಿಸಿಯೂ ಒಂದು 5-6 ಲಕ್ಷ ನೀವು ಇಟ್ಕೊಂಡಿದ್ರಿ? ಹೌದು ಗುರುಗಳೇ. ಸೊ ಓಕೆ, ಆಯ್ತು. ಈ ಮದುವೆ ಆದ್ಮೇಲೆ ಈ ಚಟ ಶುರುವಾಗಿದ್ದ, ಅಥವಾ ಚಟ ಶುರು ಆದ್ಮೇಲೆ ಮದುವೆ ಆಗಿದ್ದ? ಲಾಕ್ಡೌನ್ ಅಲ್ಲಿ ಲಾಕ್ಡೌನ್ ಎಂಡಲ್ಲಿ ನಾನು ಮದುವೆ ಆಗಿದ್ದು ಗುರುಗಳೇ. 3 ವರ್ಷ ಲವ್ ಮ್ಯಾರೇಜ್ ಆಗಿ ಆದೆ. ನಾವಾಗೂ ಯಾಕೆ ಅಂತ ಈ ಟೈಮಲ್ಲಿ ಲಾಕ್ಡೌನ್ ಅಲ್ಲೇ ಸಿಂಪಲ್ ಆಗಿ ಆಗೋಗ್ಬಿಟ್ಟೆ ಅವಾಗ. ಅಂದ್ರೆ 2023ರಲ್ಲಿ ಮದುವೆ ಆಯ್ತಾ? 2020ರಲ್ಲೇ ಗುರುಗಳೇ.
ಅದೇ ಈ ತರ ಆಯ್ತು ಗುರುಗಳೇ. ಹುಡುಗರ ಜೊತೆಲಿ ಹಿಂಗೆ ಕಲ್ತ್ಕೊಂಡು ಸಣ್ಣ ಪುಟ್ಟ ಇವೆಲ್ಲ ದುಡ್ಡುಗಳೆಲ್ಲ ಕಳ್ಕೊಂಡು ಮತ್ತೆ ಫೈನಾನ್ಸ್ ಎತ್ಕೊಳ್ಳೋದು, ಹಿಂಗೆ ಚೀಟಿ ಕಟ್ಟಿ ಮೊದ್ಲು ಚೀಟಿ ನಾನೇ ನಡೆಸ್ತಿದ್ದೆ ಗುರುಗಳೇ. ಅಂದ್ರೆ 5-6 ಲಕ್ಷ ಅಷ್ಟು ಕೂಡ ಕಳ್ಕೊಂಡ್ರ ನೀವು? ಇಲ್ಲ ಅಷ್ಟು ಕಳ್ಕೊಂಡಿಲ್ಲ. ಸಿಂಪಲ್ ಆಗಿ ಮನೇನು ಕಟ್ಸ್ಕೊಂಡು ಬೈಕ್ ತಗೊಂಡು ಮದ್ವೆನು ಅದೇ ಸಿಂಪಲ್ ಆಗಿ ಲಾಕ್ ಡೌನ್ ಅಲ್ಲಿ ಸಿಂಪಲ್ ಆಗಿ ಆಗೋಗ್ಬಿಟ್ವಿ. ಅವಾಗ ಜಾಸ್ತಿ ಜನ ಇದ್ ಬರಂಗಿಲ್ವಲ್ಲ, ಸಿಂಪಲ್ ಆಗಿ ಆಗೋಗ್ಬಿಟ್ವಿ ಅವಾಗ. ಲವ್ ಸ್ಟೋರಿ ಏನಿದು? ಅವು ಹಿಂಗೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅವರು ಒಳ್ಳೆತನ ನೋಡಿ ಅವರು ಇದ್ ಮಾಡ್ಕೊಂಡು 2-3 ವರ್ಷ ಅವರು ಇದ್ ಮಾಡ್ಕೊಂಡು ತಿರ್ಗಾ ನಾವು ಅವ್ರ ಮನೆ ಕಡೆ ಒಪ್ಸ್ಕೊಂಡು ನಾನು ನಮ್ಮ ಮನೆಗೆಲ್ಲ ಒಪ್ಸಿ ಮದ್ವೆ ಅದೇ ಗುರುಗಳೇ. ಅಂದ್ರೆ ನಿಮ್ಮ ಊರಲ್ಲ ಬೆಂಗಳೂರಲ್ಲ? ಬೆಂಗಳೂರಲ್ಲೇ 2016ರಲ್ಲಿ ಹೋದ್ನಲ್ಲ ಅವಾಗಿಂದ. ಓಕೆ. ಸೊ ಮದುವೆ ಆಗಿದ್ದು ಲಾಕ್ಡೌನ್ ಸಮಯದಲ್ಲಿ? ಲಾಕ್ ಡೌನ್ ಅಲ್ಲಿ. ಸರಿ ಆಯ್ತು. ಸೊ ಅಲ್ಲಿ ಸ್ನೇಹಿತರು ಸಹವಾಸ ಮಾಡಿದ್ರಿ ಅಥವಾ ಅವ್ರು ಹೇಳು ಏನ್ ಸುಮ್ನೆ ಬಿಡುವಾಗಿದ್ದೀನಿ ಅಂತ ಮಾಡಿದ್ದು? ಲಾಭದ ಉದ್ದೇಶವೇ ಇರುತ್ತೆ, ಹೌದಲ್ಲ? ಹಂಗೇನಿಲ್ಲ ಗುರುಗಳೇ. ಫಸ್ಟ್ನೇ ದಿನ ಸುಮ್ನೆ ಹೋದೆ ಹುಡುಗರ ಜೊತೆಗೆ. ಅವತ್ ಫಸ್ಟ್ನೇ ದಿನನೇ ಹಿಂಗೆ ಆಡ್ತಾ 50,000 ಗೆದ್ಬಿಟ್ಟೆ. ಓಹೋ. ಫಸ್ಟ್ನೇ ದಿನ ಹಿಂಗೆ ಕರ್ಕೊಂಡೋಗಿ ಅವರು ಹಿಂಗೆ 50,000 ಗೆದ್ಬಿಟ್ಟೆ. ಹಂಗೆ ಅದನ್ನ ಎತ್ತಿಕೊಂಡು ಡೈಲಿ ಆಡಕ್ ಹೋಗೋದು, ಹಂಗೆ ಕಳಿಯೋದು, ತಿರ್ಗಾ ಹಂಗೆ ಎಲ್ಲ ಸೋತ್ಬಿಟ್ಟು ತಿರ್ಗಾ ಇರೋದನ್ನು ಕಳ್ಕೊಂಡ್ಬಿಡ್ತೀನೇನೋ ಅಂತ ನಾನ್ ತಿರ್ಗಾ ಬೈಕ್ ತಕೊಂಡು ತಿರ್ಗಾ ಮನೇನು ಸಿಂಪಲ್ ಆಗಿ ಕಟ್ಸ್ಕೊಂಡು ತಿರ್ಗಾ ಇರೋದ್ರಾಗೆ ಮದ್ವೆ ಆಗೋಗ್ಬಿಟ್ಟೆ ಗುರುಗಳೇ. ಇಲ್ಲಾಂದ್ರೆ ಅಷ್ಟು ದುಡ್ಡು ಕಳ್ಕೊಂಡ್ಬಿಡ್ತಿದ್ದೆ ನಾನು. ಸರಿ ಆಯ್ತು. ಆಮೇಲೆ ಏನಾಯ್ತು? ಆಮೇಲೆ ಹಂಗೆ ಆಡ್ತಾ ತಿರ್ಗಾ ಮತ್ತೆ ಆದ್ರೂ ಆನ್ಲೈನ್ ಇದು ಇದಾಗೋಗ್ಬಿಡ್ತು ಗುರುಗಳೇ. ಒಬ್ರು ಹುಡುಗ ತೋರ್ಸ್ಬಿಟ್ಟ, ಅದ್ ಬೇರೆ ಇದಾಗೋಗ್ಬಿಡ್ತು. ತಿರ್ಗಿ ಅದಕ್ಕೆ ಹಿಂಗೆ ಫೈನಾನ್ಸ್ ಮಾಡ್ಕೊಳೋದು ಇಟ್ಕೊಳೋದು. ಹಲೋ, ಕೇಳಿಸ್ತಾ ಇದೆಯೇನಪ್ಪ? ಕೇಳಿಸ್ತಿದೆ ಗುರುಗಳೇ. ಸ್ಪಷ್ಟವಾಗಿ ಹೇಳ್ಬೇಕು. ಮಾಡ್ಕೊಂಡಿದ್ದ ಹೌದು, ಆದ್ರೆ ನಿಮ್ಮ ಹತ್ರ ಹಣ ಇತ್ತಲ್ಲ, ಮತ್ತೆ ಫೈನಾನ್ಸು ಇದೆಲ್ಲ ಹೆಂಗ್ ಬಂತು ಅಂತ? ಹಿಂಗೆ ಎಲ್ಲ ಅಮೌಂಟ್ ಎಲ್ಲ ಖಾಲಿ ಆಯ್ತಲ್ಲ ಗುರುಗಳೇ. ಎಲ್ಲ ಮದ್ವೆ ಓಕೆ ಆಯ್ತು. ಸ್ವಲ್ಪ ಕಳ್ಕೊಂಡ್ಬಿಟ್ಟು ಎಲ್ಲ ಗೆದ್ದಿದ್ನಲ್ಲ, ಅವಕ್ಕೆ ಸ್ವಲ್ಪ ಇತ್ತು. ಅವಾಗೂ ಇನ್ನೆಲ್ಲ ಇರೋದು ಕಳ್ಕೊಂಡ್ಬಿಡ್ತೀನಿ ಏನಂತ ಭಯ ಆಗಿ ಅವ್ ಬೈಕು ಸ್ವಲ್ಪ ಮನೆ ಇದು ಹೆಚ್ಚು ಕಡಿಮೆ ಮಾಡ್ಕೊಂಡು ತಿರ್ಗಾ ಇವು ಸಂಘದಾಗೆ ಸಾಲ ಕೊಡ್ತಾರಲ್ಲ ಗುರುಗಳೇ, ಅದ್ರಲ್ಲಿ ತಗೊಂಡು ಹಿಂಗೆ ಇದ್ ಮಾಡ್ಕೊಂಡು ಫೈನಾನ್ಸ್ ಚೀಟಿ ಹಾಕೋದು ಕಟ್ಟೋದು, ಅಲ್ಲಿ ಇಟ್ಕೊಳೋದು, ತಿರ್ಗಾ ಹಿಂಗೆ ಆಡೋದು. ಅವ್ರು ಚೀಟಿ ದಿನ ಆಡೋದು ಊರಲ್ಲಿ, ಹಿಂಗೆ ಸೋಲೋದು. ಅಂದ್ರೆ ಅವಾಗ ದುಡಿಮೆ ಏನ್ ಮಾಡ್ತಾ ಇದ್ರಿ? ದುಡಿಮೆ ಮಾಡ್ತಿರ್ಲಿಲ್ವಾ ಅವಾಗ? ಲಾಕ್ ಡೌನ್ ಅಲ್ಲಿ ಮಾಡ್ತಿರ್ಲಿಲ್ಲ ಗುರುಗಳೇ. ಸೊ ಬರೀ ಔಟ್ ಗೋಯಿಂಗ್, ನೋ ಇನ್ಕಮಿಂಗ್? ಓನ್ಲಿ ಔಟ್ ಗೋಯಿಂಗ್, ಇನ್ಕಮ್ ಬರ್ತಿರ್ಲಿಲ್ಲ ಅವಾಗ. ಅಷ್ಟೊತ್ತಿ ಮದುವೆ ಆಗಿತ್ತು? ಮದುವೆ ಆಗಿತ್ತು. ಸೊ ತಡೆಯಪ್ಪ, ಮದುವೆ ಆಗಿದ್ದೀನಿ, ಈಗ ಇವೆಲ್ಲ ಮಾಡ್ಕೊಂಡು ಹುಡುಗರ ಜೊತೆ ಈ ಆಟಗಳನ್ನೆಲ್ಲ ಆಡ್ಕೊಂಡು ಸುಮ್ಮನೆ ಹಾಳು ಮಾಡ್ಕೊಂಡು ಗುರುಗಳೇ. ಯಾಕೋ ಏನೋ ಗೊತ್ತಿಲ್ಲ, ಅವಾಗ ಹಂಗ ಅನಿಸ್ತಿರ್ಲಿಲ್ಲ. ಅಂದ್ರೆ ಏನು ಊರಲ್ಲಿ ಕೇಳಿಸ್ಕೊಳ್ಳಿ, ಊರಲ್ಲಿ ಏನು ಎಸ್ಪೀಟ್ ಆಡ್ತಾರಲ್ಲ ಆ ತರನೋ ಅಥವಾ ಮೊಬೈಲ್ ಅಲ್ಲೋ? ಊರಲ್ಲಿ ಮಾಮೂಲಿ ಅದ್ರ ತರನು ಮತ್ತೆ ಮೊಬೈಲ್ ಅಲ್ಲಿ ಗುರುಗಳೇ. ಆಫ್ಲೈನ್ ಆನ್ಲೈನ್ ಎರಡೂ ಕೂಡ ಟಚ್ ಮಾಡಿದ್ರಿ? ಹೌದೌದು. 1-2 ವರ್ಷ ಇದು ಮಾಮೂಲಿ ಜೊತೆ ಹುಡುಗರ ಜೊತೆಗೆ, ಆಮೇಲೆ ಹಿಂಗೆ ಮೊಬೈಲಾಗೆ ಅದು ಇದು ಆಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡಿದೀವಿ ಗುರುಗಳೇ. ಸ್ವಲ್ಪ ಸ್ವಲ್ಪ ಹೋಗ್ತಾ ಸಾಲ ಮಾಡುವಷ್ಟು ಸ್ಥಿತಿ ಬಂದಾಗಲೂ ನಿಮಗೆ ಸಿಕ್ಕಾಪಟ್ಟೆ ತಿರ್ಗಾ ಸಾಲ ಮಾಡ್ಕೊಂಡು ಆ ಸಾಲ ತೀರ್ಸಕ್ಕೆ ಇನ್ನೊಂದ್ ತೆಗಿಸ್ಕೊಂಡು ಅವ್ರಿಗೆ ಕೊಡೋದು, ತಿರ್ಗಾ ಚೀಟಿ ಎತ್ಕೊಳ್ಳೋದು ಕೊಡೋದು, ಹಿಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಒಂದೊಂದ್ಸರಿ ಸಾಯ್ಬೇಕು ಅನಿಸ್ಬಿಟ್ಟಿತ್ತು ಗುರುಗಳೇ. ಈಗ ಎಷ್ಟು ಸಾಲ ಇದೆ ಗುರುಗಳೇ? ಇವಾಗ ಒಂದು 5-6 ಲಕ್ಷ ಇರ್ಬೋದು ಗುರುಗಳೇ. ಅಯ್ಯೋಯ್ಯೋ, ಅಂದ್ರೆ ಇದಕ್ಕೆ ಮಾಡಿದ್ದು? ಹೌದು ಗುರುಗಳೇ. ಹಿಂಗೆ ಅಲ್ಲೇದು ಕಿತ್ತಿ ಇಲ್ಲೇ ಕೊಡೋದು, ಇಲ್ಲೇ ಕಿತ್ತು ಅಲ್ಲೇ ಕೊಡೋದು, ಹಿಂಗೆ ತಿರ್ಗಾ ನಮ್ ಮಿಸಸ್ದು ಅವ್ರ ಡೆಲಿವರಿ ಟೈಮು ಮತ್ತೆ ನನ್ನ ಮಗಳದು ನಾಮಕರಣ ಬೇರೆ ಎಲ್ಲ ನಾನೇ. ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಅವ್ರ ಕೈಲಿ ಆಗಲ್ಲ, ಎಲ್ಲ ನಾನೇ ಜವಾಬ್ದಾರಿ. ಒಬ್ಬರೇ ಮಗನ ನೀವು? ಒಬ್ಬರೇ ಮಗ. ಇದೆಲ್ಲ ನಿಮ್ಮ ಮನೆಯವ್ರಿಗೆ ಗೊತ್ತಾಗ್ತಿತ್ತ ಆಗಾಗ ಅಥವಾ ಇಲ್ವಾ? ಇಲ್ಲ, ನಮ್ಮ ಮನೆಯೂ ಗೊತ್ತಾಗಿದ್ದಂಗೆ ಮೇಂಟೈನ್ ಮಾಡ್ತಿದ್ದೆ ಗುರುಗಳೇ. ಅವ್ರಿಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಬಟ್ ನಾನೇ ಒಂದಿನ ಹಿಂಗೆ ಆಡಿದ್ದೆ, ಹಿಂಗೆ ಗೆದ್ದಿದ್ದೆ ಅಂತ ಹೇಳಿದ್ದೆ. ಬಟ್ ಯಾವಾಗೂ ಹೋಗಲ್ಲ ಬಿಡು ಅನ್ಕೊಂಡು ಅವರು ಮೇಂಟೈನ್, ಅವ್ರ ಮನೆಗೆ ಗೊತ್ತಾಗ್ದಂಗೆ ಎಲ್ಲ ಮೇಂಟೈನ್ ಮಾಡ್ತಿದ್ನಲ್ಲ. ಯಾವ್ದೇ ತರ ಕುಂದು ಕೊರತೆ ಇದ್ದಂಗೆ ಎಲ್ಲ ನೋಡ್ಕೊಂತಿದ್ದೆ ನಾನು. ನೋಡಿ, ಇಲ್ಲಿ ಬಹಳ ಸೂಕ್ಷ್ಮವಾದದ್ದು, ಗೆದ್ದಿದ್ದನ್ನು ಹೇಳೋ ಮನ್ಸು ಬರುತ್ತೆ, ಸೋಲನ್ನು ಹೇಳೋ ಮನ್ಸು ಬರಲ್ಲ. ಒಂಚೂರು ಬಂದ್ಬಿಟ್ರೆ ಆ ದಿವಸ ನಾನೇ ಶಾವಿಗೆ ತಂದ್ಬಿಟ್ಟು ಬೆಲ್ಲ ತಂದ್ಬಿಟ್ಟು ಪಾಯಸ ಮಾಡಿಸ್ಬಿಡ್ತೀನಿ ಬೇಕಾರೆ. ಗೆದ್ದಿದ್ದು ಹೇಳಿದ್ರಿ, ಬಟ್ ಅವ್ರಿಗೊಂದು ನಂಬಿಕೆ, ಇವನು ಹುಡುಗರ ಜೊತೆ ಸೇರಿ ಇಂಥದ್ದೇನೋ ಮಾಡ್ಕೊಳ್ಳಲ್ಲ ಅನ್ನೋ ನಂಬಿಕೆ.
ಅದೇ ನಮ್ಮ ಮನೆಗ್ ನಂಬಿದ್ರು, ಎಲ್ಲ ನಾನೇ ಮೇಂಟೈನ್ ಮಾಡ್ತೀನಲ್ಲ ಗುರುಗಳೇ. ಅದ್ರಿಂದ ಅವರು ಈ ತರಕ್ ಹೋಗೋದಿಲ್ಲ, ಈ ತರ ಮಾಡೋದಿಲ್ಲ ಅನ್ಕೊಂಡಿದ್ರು. ತಿರ್ಗಾ ಅವು ಎಲ್ಲ ಬಿಟ್ಬಿಟ್ಟು ತಿರ್ಗಿ ಇನ್ನ ಮೊಬೈಲ್ ಅದ್ ಬೇರೆ ಇದ್ ಮಾಡ್ಕೊಬಿಟ್ಟೆ. ಅದೊಂಥರ ಬೇಜಾರಾಗಿ ಹೋಗ್ಬಿಟ್ಟು. ಸರಿ, ಆಯ್ತು, ನನ್ಗೆ ಅರ್ಥವಾಯ್ತು. ಈಗ ನನ್ನ ಪ್ರಶ್ನೆ ಇರೋದು, ನೀವು ಒಂದು ಓಕೆ 1 ಲಕ್ಷ 2 ಲಕ್ಷ ಕಳ್ಕೊಂಡಾಗ್ಲೂ ಇದು ಯಾಕೋ ತಡೆಯಪ್ಪ, ಇದು ಯಾಕೋ ಹಿಂಗೆ ಆಗ್ತಿದೆ, ಬಿಟ್ಬಿಡೋಣ ಅನ್ನೋ ಬುದ್ಧಿ ಬರುತ್ತೋ, ಅಥವಾ ತಡೆಯಪ್ಪ ಇಲ್ಲೇ ದುಡಿದ್ಬಿಟ್ಟು 2 ಲಕ್ಷ ತೀರಿಸ್ಬಿಟ್ಟು ಇದನ್ನು ಬಿಟ್ಬಿಡೋಣ ಅನ್ನೋ ಬುದ್ಧಿ ಬರುತ್ತೋ? ಇಲ್ಲಿ ಇದ್ರೊಳಗೆ ನಾವು ಕೆಲಸ ಬೇರೆ ಇಲ್ಲ, ಇದ್ರಾಗ ಏನೋ ಒಂದ್ ಮಾಡ್ಬಿಟ್ಟು ತೀರ್ಸ್ ಬಿಡೋಣ ಅನ್ನೋ ಒಂದ್ ಮನ್ಸ್ ಬಂದ್ಬಿಟ್ಟು ಗುರುಗಳೇ. ಅಂದ್ರೆ ಲಾಭಕ್ಕೇನಲ್ಲ, ಆದ್ರೆ ತೀರ್ಸ್ಬಿಡೋಣ ಅಂದ್ರೆ ನನ್ಗೇನ್ ಬೇಡ, ಅಲ್ಲೇದಲ್ಲಿ ಮೇಂಟೈನ್ ಮಾಡ್ಬಿಟ್ಟು ಅಲ್ಲೇದಲ್ಲಿ ತೀರ್ಸ್ಬಿಟ್ರೆ ಸಾಕಪ್ಪ, ಅದ್ರಾಗೆ ತೀರ್ಸ್ಬಿಟ್ರೆ ಸಾಕು ಅನ್ನೋ ಮಟ್ಟಕ್ಕನ್ನ ಬಂದ್ಬಿಟ್ರು ಅವತ್ತಿಗಿಂದ. ಅಂದ್ರೆ ಇದೇ ಮನಸ್ಥಿತಿ ತಾನೇ ಎಷ್ಟೋ ಯುವಕರನ್ನ ಆತ್ಮಹತ್ಯೆ ಕಡೆ ಕರ್ಕೊಂಡು ಹೋಗುದು, ಹೌದಾ? ಹೌದು ಗುರುಗಳೇ, ನಮ್ಗೂ ಅದೇ ಪರಿಸ್ಥಿತಿಗೆ ಬಂದಿರೋದು. ಅರ್ಥಾತ್ ಒಂದು ಹಂತದ ಭಾರ ಆದಮೇಲೆ ತಡೆಯಪ್ಪ ಇದನ್ನ ಹಿಂಗೆ ಹೋದ್ರೆ ಇಲ್ಲೇ ಮುಳುಗೋಗ್ಬಿಡ್ತೀನಿ, ಸೊ ಮಾಡಿರೋದನ್ನ ಬೇರೆ ಮೂಲಕ ತೀರಿಸೋಣ, ಆದರೆ ಇಲ್ಲಿ ತೀರಿಸೋಣ ಅಂದುಕೊಂಡು ಅಥವಾ ಇರೋ ಅಮೌಂಟ್ ತೀರಿಸೋಣ ಅಂದುಕೊಂಡು ಅಲ್ಲಿಂದಲೇ ನಾನು ಮತ್ತೆ ಏನೋ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂಚೂರು ಭಾರ ಆಗುತ್ತೆ, ಹಾಗಾಗಿ ನಾನು ಹೊರಗಡೆಯಿಂದ ದುಡ್ಡು ಮಾಡಿ ಇಲ್ಲಿ ತೀರಿಸೋಣ ಅನ್ನೋ ಬುದ್ಧಿ ಬರಲ್ಲ. ಅವಾಗ ಬರ್ಲಿಲ್ಲ ಗುರುಗಳೇ. ನಿಮಗಲ್ಲ, ಯಾರಿಗೂ ಬರಲ್ಲ. ನಾನು ತುಂಬಾ ಕೇಸ್ಗಳು ನೋಡಿದ್ದೀನಿ. ಅಯ್ಯೋ ಅವನು ಎಣ್ಣೆ ಕುಡಿತಾನಲ್ಲ, ಇವತ್ತು ಲಾಸ್ಟು ಕುಡಿದ್ಬಿಟ್ಟು ಬಿಟ್ಬಿಡ್ತೀನಿ, ಇವತ್ತು ಲಾಸ್ಟ್, ಇನ್ಮೇಲೆ ನಾನು ಕುಡಿಯಲ್ಲ ಅಂದ್ಕೊಂಡು ದಿವಸ ಭಾರತಕ್ಕೆ ಹೋಯ್ತಾನಲ್ಲ, ಹಂಗೆ ಇವತ್ತು ಬಂದ್ರೆ ಅಲ್ಲಲ್ಲ ನಾನು ಹೇಳ್ತಿರೋದು, ಒಬ್ಬ ಕುಡುಕ ಇವತ್ತು ಲಾಸ್ಟು ಅಂದ್ಕೊಂಡು ಹೆಂಗೆ ಭಾರತ ಹೋಗ್ತಾ ಇರ್ತಾನೆ ಡೈಲಿ, ಇವತ್ತು ಲಾಸ್ಟು ಇವತ್ತು ಎಣ್ಣೆ ಬಿಟ್ಬಿಡ್ತೀನಿ ಅಂತ. ಹಂಗೆ ಇದೇ ಲಾಸ್ಟು ಇಲ್ಲಿ ಬಂದ್ಬಿಟ್ಟು ಈ ಸಾಲ ತೀರಿಸ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀನಿ ಅಂದ್ಕೊಂಡು ಹೋದವನು ಎಷ್ಟು ಆಳಕ್ಕೆ ಸಿಗಾಕೊಂಡಿರ್ತಾನೆ ಅಂದರೆ ಅವನು ಮತ್ತೆ ಬರ್ಲಿಕ್ಕೆ ಆಗೋ ಸಾಧ್ಯತೆನೇ ಇಲ್ಲ, ಭರವಸೆನೇ ಇಲ್ಲ, ಅವನಿಗೆ ಒಂದೇ ಸಾವು. ಹೌದೌದು, ಅದೊಂದು ಅಡಿಕ್ಷನ್. ಹೆಣ್ಣು ಎಣ್ಣೆ ಇದು ಹೆಂಗೋ ಜೂಜಾಟವೂ ಹಂಗೆ. ಮೊದಲೊಂದು ಕಾಲ ಇತ್ತು, ಬೇಟೆ ಅನ್ನೋದು ಇತ್ತು. ಅದಕ್ಕೆ ನಮ್ಮ ವಿದುರ ನೀತಿಗಳಲ್ಲಿ ಈ ಬೇಟೆ, ಹೆಣ್ಣು, ಹೆಂಡ, ಜೂಜು, ಬಂಗಾರದ ಮೋಹ ಇವೆಲ್ಲವೂ ನಿಷಿದ್ಧ ಅಂತ. ಕಲಿಯುಗದಲ್ಲಿ ಯಾರು ಪರಸ್ತ್ರೀ ಅಥವಾ ಹೆಣ್ಣು, ಹೆಂಡ, ಜೂಜು, ಬೇಟೆ, ಬಂಗಾರದ ಮೋಹ ಅಂದರೆ ಚಿನ್ನ ಅಥವಾ ತುಂಬ ಮೆರಿಬೇಕು, ಕೈ ಉಂಗ್ರ ಅಂಗದು ಇದು ಏನೇನೋ ಹಾಕೊಂಡು ನಾನು ತುಂಬ ಹಂಗಿರ್ಬೇಕು ಇವೆಲ್ಲವೂ ಕೂಡ ಅವರನ್ನು ಅವನತಿ ಕಡೆ ಕರ್ಕೊಂಡು ಹೋಗುತ್ತವೆ ಅಂತ ವಿದುರ ಬಹಳ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಮದು ಈ ರೀತಿಯ ನಷ್ಟ ಇರ್ಲಿ. ಆದ್ರೆ ನಿಮ್ಮ ಹೆಂಡತಿಗೆ ಗೊತ್ತಾ ಇದು? ನಮ್ಮ ಹೆಂಡತಿ ಗೊತ್ತಿತ್ತು ಗುರುಗಳೇ, ಅವರು ಅಂತ ಇದಿಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ನಲ್ಲ, ಅವ್ರಿಗೇನು ಕುಂದು ಕೊರತೆ ಇದ್ದಂಗೆ ಅವ್ರಿಗೂ ಚೆನ್ನಾಗಿ ನೋಡ್ಕೊಂತಿದ್ದೆ. ಬಟ್ ಈ 2 ವರ್ಷದಿಂದ, ಈ ಕಳೆದ ಒಂದು ವರ್ಷ 2 ವರ್ಷದಿಂದ ಸ್ವಲ್ಪ ಇದಾಗೋಗ್ಬಿಟ್ವಿ. ಅದಕ್ಕೆ ಹಿಂಗ ಆಗೋಗ್ತೀವಿ ಅಂತ ನಾವು ಎಲ್ಲ ಬೆಂಗಳೂರು ಬಂದ್ಬಿಟ್ಟೆ ಗುರುಗಳೇ. ನನ್ನ ಪ್ರಶ್ನೆ ಇಷ್ಟೇ, ನಿಮ್ಮ ಹೆಂಡತಿಗೆ ಗೊತ್ತು? ಗೊತ್ತು ಗುರುಗಳೇ. ಏನೇ ಅಂದ್ರೆ 5-6 ಲಕ್ಷ ಇದೆ ಅಂದಾಗ ಅವರ ಪ್ರತಿಕ್ರಿಯೆ ಏನು, ಅಥವಾ ಅವ್ರು ಏನಂದ್ರು, ಅಥವಾ ಈಗಲೂ ಹೇಗೆ ವರ್ತಿಸ್ತಾರೆ ನಿಮ್ಮ ಜೊತೆ? ಮೊದಲಂತೆ ಇದ್ದಾರಾ ಅಥವಾ ಇದ್ದಾರೆ ಗುರುಗಳೇ? ಅವ್ರು ನನ್ನನ್ನು ಬಿಟ್ಟು ಹೋಗ್ತಿಲ್ಲ. ಅವರು ಬಿಟ್ಟು ಹೋಗೋ ಪ್ರಶ್ನೆ, ನೀವೇನು ಹೋಗಕ್ ಹೋಗಬೇಡ, ನಾನೇ ಬೇಕಾದ್ರೆ ತೀರಿಸ್ತೀನಿ, ಇಬ್ರು ತೀರ್ತಾನ ಅನ್ನೋ ಧೈರ್ಯ ಅವರು ಕೊಟ್ಟಿದ್ದಾರೆ ಗುರುಗಳೇ. ಓಹೋ, ಅಂದ್ರೆ ಆಗೋಯ್ತು, ಇನ್ಮೇಲೆ ಮಾಡಕ್ ಹೋಗ್ಬೇಡ ಅಂತ ಅವರು ಎಲ್ಲ ಬುದ್ಧಿ ಎಲ್ಲ ಹೇಳಿ, ನಮ್ಮ ಅಪ್ಪ ಅಮ್ಮನು ಹಿಂಗ ಆಗೋಯ್ತು ಅಂತ ನಾನು ಎಲ್ಲ ಸಾಲ ಮಾಡ್ಕೊಂಡಿದ್ದೀನಿ ಇಷ್ಟಿಷ್ಟು ಅಂತ ಹೇಳಿ ಅವ್ರ ಹತ್ರ ಹೇಳಿ ಇವಾಗ ಬೆಂಗಳೂರು ಬಂದ್ಬಿಟ್ಟಿದ್ದೀನಿ ಗುರುಗಳೇ. ಬಟ್ ಈಗಲೂ ಜೂಜ್ ಆಡ್ತೀರಾ? ಇಲ್ಲ, ಅವಾಗೇ ಬಿಟ್ಬಿಟ್ಟಿದ್ದೀನಿ ಗುರುಗಳೇ. ಒಂದೊಂದ್ಸರಿ ಅದನ್ನ ಬಿಡಕ್ಕೂ ಮನ್ಸು ಬರ್ತಿಲ್ಲ, ಒಂದೊಂದ್ಸಲಿ ಆಡ್ಬೇಕು ಅನ್ಸುತ್ತೆ. ಅದಕ್ಕೆ ನಾನೇ ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ. ದುಡಿತಿದ್ರೆ ಏನು ಅನ್ಸೋದಿಲ್ಲ ಅಂತ ಹೇಳಿ ದುಡಿಯಕ್ಕೆ ಡೈಲಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಏನಂದ್ರೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದೀನಲ್ಲ, ಇಬ್ರು ಕಟ್ಬೇಕಲ್ಲ ಅನ್ನೋ ಜವಾಬ್ದಾರಿ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಒಂದೊಂದ್ಸಲಿ ಜೀವನನೇ ಬೇಡ ಅನ್ಸ್ಬಿಡ್ತಿದೆ. ಏನಂದ್ರೆ ಒಂದ್ ಮಗು, ಹೆಣ್ಮಗು ಇದೆ, ಅದಕ್ಕೋಸ್ಕರ ಸುಮ್ಮನೆ ಆಗಿದ್ದೀನಿ ಗುರುಗಳೇ. ಹೆಣ್ಣು ಮಗು ಇದೆಯಾ? ಹೌದು ಗುರುಗಳೇ, ಅವಾಗ 2.5 ವರ್ಷ ಮಗುಗೆ. ಅಂದ್ರೆ ಈಗ ನಿಮಗೆ ಸ್ಪಷ್ಟವಾಗಿದೆ, ನಾನು ಇದನ್ನ ತೀರಿಸ್ಲಿಕ್ಕೆ ಮತ್ತೆ ನಾನು ಜೂಜಿನ ಮಾರ್ಗ ಹಿಡಿದ್ರೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಏನೋ ಹೆಂಡತಿ ಅವಾಗೆ ಒಂದು 3-4 ತಿಂಗಳು ಬಿಟ್ಬಿಟ್ಟಿದೆ ಗುರುಗಳೇ. ಅವಾಗೆ ಒಂದು 7 ತಿಂಗಳು ಆಯ್ತು ನಾವು ಬಂದು. 3 ತಿಂಗಳು ಬಿಟ್ಬಿಟ್ಟಿದ್ದೆ. ಮತ್ತೆ ಏನೋ ದೊಡ್ಡ ದುಡ್ಡು 10,000 ಏನಂತ ಬಂತು ಅಂದ್ರೆ ತಿರ್ಗಾ ಆಡೋದು, ತಿರ್ಗಾ ಅದ್ರಾಗೆ ಏನು ಚೀಟಿಗೆ ಏನೋ ಕಟ್ಟಣಪ್ಪ ಅಂತ ಯೋಚನೆ ಬಂದ್ಬಿಡ್ತೀವಿ ಗುರುಗಳೇ.
ಎಲ್ಲ ಪ್ರಮಾಣ ಮಾಡಿದ್ರು ಒಂದೊಂದ್ಸಲಿ ಆಡ್ಬೇಕು ಅನಿಸುತ್ತೆ, ನಮ್ಮ ಮಂದಿಯವ್ರನ್ನೇ ಪ್ರಮಾಣ ಮಾಡಿದ್ರು ಒಂದೊಂದ್ಸಲಿ ಆಡ್ಬೇಕು ಅನಿಸುತ್ತೆ. ಹಂಗ ಹೋಗ್ಬಿಟ್ಟಿದೆ, ಅದು ಬಿಟ್ಟಿರಕ್ ಆಗ್ತಿಲ್ಲ, ಹಂಗ ಹೋಗ್ಬಿಟ್ಟಿದೆ ಗುರುಗಳೇ. ಅಂದ್ರೆ ಅದೇನು ಒಂಟಿ ಇದ್ದಾಗ ಮಾತ್ರ ಆಲೋಚನೆ ಬರೋದಾ ಅಥವಾ ಎಲ್ಲರೂ ನಡುವೆ ಇದ್ದಾಗಲೂ ಆಲೋಚನೆ ಬರುತ್ತಾ ಅಥವಾ ಒಂಟಿ ಇಲ್ಲ ಗುರುಗಳೇ, ದುಡ್ಡಿದ್ರೆ ಅಷ್ಟೇ ಆಲೋಚನೆ. ಏನೋ ದುಡಿತಿದ್ರೆ ಏನು ಅನ್ಸಲ್ಲ ಒಂದೊಂದ್ಸಲಿ. ಏನೋ ಅದು ಹೆವಿ ಇವಾಗ ನಾಳೆ ಚೀಟಿ ಕಟ್ಬೇಕಪ್ಪ, ಜಾಸ್ತಿ ದುಡ್ಡು ಕಟ್ಬೇಕನ್ನಪ್ಪ ಅನ್ನೋ ಯೋಚನೆ ಬಂದಾಗ ಮಾತ್ರನೇ ಆತರ ಯೋಚನೆ ಬರ್ತಿದೆ ಗುರುಗಳೇ. ಇನ್ನ ದುಡ್ಡು ಹೊಂದ್ಸಕ್ಕಾಗಲ್ಲ, ಇದ್ರಾಗ ಏನೋ ಒಂದ್ ಮಾಡ್ಬಿಟ್ಟು ಗೆದ್ಕೊಂಡ್ಬಿಟ್ಟು ಕಟ್ಬಿಡೋಣ ಇದು ಬರುತ್ತೆ ಗುರುಗಳೇ ಅಷ್ಟೇ. ಈಗ 5-6 ಲಕ್ಷಕ್ಕೆ ಬಡ್ಡಿ ಅಥವಾ ಅದನ್ನೆಲ್ಲ ತೀರಿಸೋ ಪ್ರಕ್ರಿಯೆ ನಡೀತಾನೆ ಇದೆ. ಕಟ್ಕೊಂಡು ಇದು ಈ ವರ್ಷ ಒಂದ್ ಕಟ್ಬಿಟ್ರೆ ಇನ್ ಯಾವ್ದು ಇರಲ್ಲ ಗುರುಗಳೇ. ಅದಕ್ಕೋಸ್ಕರ ಈ ವರ್ಷ ಕಷ್ಟನ ಸುಖನ ಬಿಟ್ಟು ಕಟ್ಬಿಡ್ಬೇಕು. ಹೆಂಡ್ತಿನೂ ಕೆಲ್ಸಕ್ಕೆ ಹೋಗ್ತಾರಾ? ಅವರು ಹೋಗ್ತಿದ್ದಾರೆ ಗುರುಗಳೇ. ಆಗ್ಲಪ್ಪ, ಈಗ ನನ್ಗೆ ಅರ್ಥವಾಯಿತು ನೀವು ಯಾವ ಸ್ಥಿತಿಗೆ ತಲುಪಿದ್ದೀರಿ ಅಥವಾ ಏನಿದೆ ಪರಿಸ್ಥಿತಿ, ನನಗೆ ಖಂಡಿತ ಅರ್ಥವಾಯಿತು. ಆದರೆ ಇಲ್ಲಿ 2 ವಿಚಾರ ನಿಮ್ಮ ಬಗ್ಗೆ ಬಹಳ ಸದ್ಯಕ್ಕೆ ಖುಷಿ ಅನ್ನಿಸ್ತಿರೋದು. ಒಂದು, ನಾನು ಯಾವ ಶ್ರಮವಿಲ್ಲದೆ, ಯಾವ ಬೆವರಿಲ್ಲದೆ ಅಥವಾ ಯಾವ ಅಷ್ಟು ದೊಡ್ಡ ನನ್ನ ಬುದ್ಧಿವಂತಿಕೆ ಅಥವಾ ಅಷ್ಟು ದೇಹಶ್ರಮವಿಲ್ಲದೆ, ನನ್ನ ಪ್ರಯತ್ನವಿಲ್ಲದೆ ಯಾವ ಹಣ ನನಗೆ, ಇವನ್ ನಾನು ಹೇಳೋದಕ್ಕೆ ಹೆಂಗೆ ಅಂದರೆ, ನೀವು ಜೂಜಾಟದಲ್ಲಿ ಎಷ್ಟು ದುಡಿತೀನಿ ಅಂತ ಹೋಗುವುದು ಮತ್ತು ರೋಡ್ ಸೈಡ್ ಸುಮ್ಮನೆ ಬಿದ್ದಿರೋ ಹಣ ಮುಟ್ಟೋದು 2 ವಿಷಯವೇ. ಅಂದರೆ ಈ 100 ರೂಪಾಯಿ, 50 ರೂಪಾಯಿ, 10 ರೂಪಾಯಿ ಬಿದ್ದಿತ್ತು ಇದು ಬೇರೆ. ಎಲ್ಲೋ ಒಂದು ಕಡೆ ಒಂದೇ 1 ಲಕ್ಷ ಬಿತ್ತಿತ್ತು ಅಂದರೆ ಆ 1 ಲಕ್ಷದ ಜೊತೆ ನಿಮಗೆ ತುಂಬ ದುರಂತಗಳೇ ನಡೀತವೆ ಅನ್ನೋ ನಿಮ್ಮ ತಲೆಯಲ್ಲಿ ಬಂದ್ಬಿಡ್ಬೇಕು. ಅಂದರೆ ನಾನು ಈ ಮಾರ್ಗದಲ್ಲಿ ಹೋಗಿ ಇವತ್ತು ನಾವಾಗಿರ್ಬೋದು, ಅಂದರೆ ದೈಹಿಕವಾಗಿ ಕಷ್ಟಪಟ್ಟು ದಿಸಕ್ಕೆ 900 ರೂಪಾಯೋ 1000 ರೂಪಾಯೋ ಅಥವಾ 800 ರೂಪಾಯೋ 700 ರೂಪಾಯೋ ಕೂಲಿಗೆ ದುಡಿಯೋರಾಗಿರ್ಬೋದು, ಅಥವಾ ದಿಸಕ್ಕೆ 2000 ದುಡಿಯೋ ಇನ್ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು. ನಾವು ಕಷ್ಟಪಟ್ಟು ದುಡಿದ ಹಣದಿಂದ ನಮಗೆ ಸಿಗುವ ನೆಮ್ಮದಿ ಇದೆಯಲ್ಲ, ಅದರ ಮುಂದೆ ನೀವು ಒಂದು ಜೂಜು ಆ್ಯಪಲ್ಲಿ ಅಥವಾ ಆನ್ಲೈನ್ ಗೇಮಿಂಗ್ ಅಥವಾ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಅಥವಾ ನೀವು ಆಫ್ಲೈನ್ ಎಲ್ಲೋ ಇಸ್ಪೀಟ್ ಆಡಿ, ಇನ್ನೆಲ್ಲೋ ರೇಸ್ ಕಟ್ಟಿ, ಇನ್ಯಾವುದೋ ಬೆಟ್ಟಿಂಗ್ ಕಟ್ಟಿ, ಇಲ್ಲಿ ರಾತ್ರೋರಾತ್ರಿ ನೀವು 10, 20, 50, 1 ಲಕ್ಷ ದುಡಿಬೋದು. ಆದರೆ ಆ 1 ಲಕ್ಷ ನಿಮ್ಮನ್ನು ಎಷ್ಟು ವಶ ಮಾಡಿಕೊಂಡಿರುತ್ತೆ ಅಂದರೆ, ನಾಳೆ ದಿನ ನೀನು ಇಲ್ಲಪ್ಪ 1 ಲಕ್ಷ ಬಂತು, ನಾನು ಇನ್ಮೇಲೆ ಆ ಕಡೆ ಹೋಗಲ್ಲ ಅನ್ನೋ ಬುದ್ಧಿ ಬರೋಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ 1 ಲಕ್ಷ ಕೊಟ್ಟಿರೋದೇ ನಿಮ್ಮಿಂದ 10 ಲಕ್ಷ ಕಿತ್ಕೊಳ್ಳೋಕೆ. ಆದರೆ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ತಿಂಗಳ ಕೊನೆಯಲ್ಲಿ ಎಣಿಸಿಕೊಳ್ಳುವ ಆ ಸಂಬಳದ ಮೊತ್ತ ಕಡಿಮೆ ಇರಬಹುದು, ಆದರೆ ನೆಮ್ಮದಿ ಜಾಸ್ತಿ ಇರುತ್ತೆ. ನೋಡಿ, ಮನುಷ್ಯನ ಬದುಕು ಬಹಳ ಅದ್ಭುತವಾದಂಥ ಒಂದು ಅವಕಾಶ. ಅಂದರೆ ನೋಡಿ ನಾನು ಈ ಪರಿಸ್ಥಿತಿಯಲ್ಲಿ ಹೇಳೋದು, ಎಷ್ಟೋ ಹುಡುಗರು ಬದುಕು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಸರ್ ಎಲ್ಲವೂ ಚೆನ್ನಾಗಿತ್ತು ಸರ್, ಈಗ ಹೋಗಿ ನಾನು ಏನೋ ಒಂದು ನಷ್ಟಕ್ಕೊಳಗಾದೆ, ಅದೇ ನೆಪ ಇಟ್ಟುಕೊಂಡು ನನ್ನ ಹೆಂಡತಿ ಇದೇ ನೆಪ ಇಟ್ಟುಕೊಂಡು ನನ್ನನ್ನು ಬಿಟ್ಟು ಇನ್ಯಾವನಿಂದಲೂ ಹೋದ್ಲು. ಅಂದರೆ ಒಂದು ನಿನ್ನ ನಷ್ಟ, ನಿನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗ, ಕೊನೆಗೆ ನಿನ್ನ ಆರೋಗ್ಯವೂ ನಿನ್ನ ಕೈ ಬಿಟ್ಟು ಹೋಗುತ್ತೆ. ಹೆಂಡತಿ ಮಕ್ಕಳಲ್ಲ, ನಿನ್ನೊಳಗಿರೋ ಆತ್ಮವೇ ಪರಮಾತ್ಮನ ಕಡೆ ಹೊರಟು ಬಿಡುತ್ತೆ. ಜೀವವೇ ಹೋಗುತ್ತೆ ಅಂದ್ರೆ ಹೆಂಡತಿ ಇನ್ನೆಲ್ಲಿ? ಹೆಂಡತಿ ಮೇಲೂ ಇಂಟ್ರೆಸ್ಟ್ ಇರಲ್ಲ, ಮಕ್ಕಳ ಮೇಲೂ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಮೊದಲು ಅರ್ಥ ಮಾಡ್ಕೊಳ್ಬೇಕು, ಬದುಕನ್ನ ದುಡ್ಡಿಂದ ಅಳಿಯೋದನ್ನು ಮೊದಲು ಬಿಡ್ಬೇಕು ನೀವು. ನಾನು ತುಂಬ ಇದ್ರೆ ಸಂತೋಷವಾಗಿರ್ತೀನಿ, ತುಂಬ ದುಡ್ಡಿದ್ರೆ ಸುಖವಾಗಿರ್ತೀನಿ. ಆಯಿತು, 5 ಲಕ್ಷ ಕಷ್ಟಪಟ್ಟು ದುಡ್ದಿದ್ದು ಒಳ್ಳೆ ದಾರಿಯಲ್ಲಾದರೂ ಕೂಡ ಅದನ್ನು ಬೇಯಿಸಿದ್ದು ಕೆಟ್ಟ ದಾರಿಗಾಗಿದ್ದರಿಂದ ಬದುಕು ದುಃಖವಾಯಿತು. ದುಡ್ದಿದ್ದು ಒಳ್ಳೆ ದಾರಿ ಆದರೆ ಸಾಲದು, ಅದನ್ನು ಒಳ್ಳೆಯದಕ್ಕೆ ವಿನಿಯೋಗಿಸಬೇಕು. ಈಗ ತುಂಬ ಈ ಸ್ಟಾಕ್ ಮಾರ್ಕೆಟು ಅಥವಾ ಬೇರೆ ಬೇರೆ ತುಂಬ ನಾಲೆಡ್ಜ್ ಇಟ್ಟುಕೊಂಡು ದುಡ್ಡು ಇನ್ವೆಸ್ಟ್ ಮಾಡಿ ಮ್ಯೂಚುವಲ್ ಫಂಡ್ಗಳಲ್ಲಿ, ಇವೆಲ್ಲ ಬೇರೆ ಲೆಕ್ಕ, ಜೂಜು ಬೇರೆ ಲೆಕ್ಕ. ಅಯ್ಯೋ ಸರ್, ಮನೇಲೆ ಕೂತ್ಕೊಂಡು ಎಲ್ಲೋ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ದುಡಿತಾರಲ್ಲ ಸರ್, ಅದು ತಪ್ಪ.
ಅಂದರೆ ನಿಮಗೆ ನಾಲೆಡ್ಜ್ ಇದ್ದು ನಷ್ಟ ಆದರೂ ತಡ್ಕೊಳ್ಳೋ ಶಕ್ತಿ ಇದ್ದರೆ ಅಂಥವೆಲ್ಲ ಮಾಡಬೇಕು. ಇಲ್ವಾ ದಿನಗೂಲಿಯೋ ತಿಂಗಳ ಸಂಬಳವೋ ಇಂಥದ್ದಕ್ಕೇನು ಬದುಕೊಂಡು ಹೋಗಬೇಕು, ಇಲ್ಲ ಸ್ವಂತ ವ್ಯವಹಾರ ಮಾಡಬೇಕು. ಹೀಗೆ ಈ ದ್ಯೂತವನ್ನು ಕಟ್ಟಿ ಅಥವಾ ಈ ಪಗಡೆಯನ್ನು ಆಡಿ ಹೆಂಡತಿ ತಮ್ಮಂದಿರು ಎಲ್ಲರನ್ನ ವನವಾಸಕ್ಕೆ ಕರ್ಕೊಂಡು ಹೋದ ಧರ್ಮರಾಯನ ಕತೆ ಆಗ್ಬಿಡುತ್ತೆ ನಿಮ್ಮದು. ಅವನಿಗೇನೋ ತಮ್ಮಂದಿರೆಲ್ಲ ಅಂದರೆ ಧರ್ಮರಾಯನ ತಮ್ಮಂದಿರು ಭೀಮ, ಅರ್ಜುನ, ನಕುಲ, ಸಹದೇವ, ಹೆಂಡತಿ ದ್ರೌಪದಿ ಅವರೆಲ್ಲ ತುಂಬ ನಿಯತ್ತಾಗಿದ್ರು. ಸರಿ ಅಣ್ಣ ನೀನು ಏನು ಹೇಳ್ತೀವೋ ನಾನು ಅದನ್ನು ಮಾಡ್ತೀವಿ, ನೀವು ಕಾಡಿಗೆ ಬಾ ಅಂದರೆ ನಾವು ಕಾಡಿಗೆ ಬರ್ತೀವಿ, ನೀನು ಎಲ್ಲಿರ್ತೀವೋ ನಾವು ಅಲ್ಲಿಗೆ ಬರ್ತೀವಿ, ಅದು ಏನಾದರೂ ಪರವಾಗಿಲ್ಲ ಅನ್ನೋಷ್ಟಿದ್ರು. ಇವತ್ತು ಹಂಗಲ್ಲ, ಚೆನ್ನಾಗಿದ್ದ ಕಾಲದಲ್ಲಿ ಎಲ್ಲ ಜೊತೆ ಇರ್ತಾರೆ. ಧರ್ಮರಾಯನ ಹಿಂದೆ ತಮ್ಮಂದಿರು ಬಂದ ಹಾಗೆ, ಧರ್ಮರಾಯನ ಹಿಂದೆ ಹೆಂಡತಿ ದ್ರೌಪದಿ ಬಂದ ಹಾಗೆ, ನನ್ನ ಎಲ್ಲ ದುಃಖದ ಸಮಯದಲ್ಲೂ ನನ್ನ ಹಿಂದೆ ಎಲ್ಲರೂ ಬರ್ತಾರೆ ಅನ್ನೋದು ಸುಳ್ಳು. ಬರಲ್ಲ ಗುರುಗಳೇ. ಹಾಗಾಗಿ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ನಾನು ತಪ್ಪಿ ಹೇಳ್ತಾ ಇಲ್ಲ, ಆದರೆ ಅವರು ನಿಮ್ಮನ್ನು ಕ್ಷಮಿಸ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಎಷ್ಟು ನೋವು ಕೊಡ್ಬೋದು ನೀವು? ಆಯ್ತಪ್ಪ, ನೀವೇನು ತಪ್ಪು ನಿರ್ಧಾರ ಮಾಡಬೇಡಿ, ದುಡಿದು ಬದುಕು ಸಾಗಿಸೋಣ ಅಥವಾ ಕಟ್ಟೋಣ, ಏನು ತೊಂದರೆ ಇಲ್ಲ ಅಂತ ಹೆಂಡತಿ ಹೇಳಿದ್ದಾಳಲ್ಲ. ಹಿಂಗೆ ಹೇಳಿದ ಈ ಮನಸ್ಥಿತಿ ಅಥವಾ ಈ ಅಭಿಪ್ರಾಯವೇ ವರ್ಷ ಪೂರ್ತಿ ಇರುತ್ತೆ ಅಂತಲ್ಲ. ಓ ಬಿಡು, ನನ್ನ ಹೆಂಡತಿ ಹೆಂಗೂ ಕೂಡ ನಾನು ಏನು ಮಾಡಿದ್ರು ಇಲ್ಲ ಬಿಡ್ರಿ, ನೀವು ನನಗೆ ಮುಖ್ಯ, ಆ ಹಣವನ್ನು ಹೆಂಗೋ ತೀರಿಸೋಣ ಅಂತ ಹೇಳ್ತಾಳೆ ಅನ್ನೋ ಕಾರಣಕ್ಕೆ ನಾನು ಅದನ್ನೇ ಗ್ರಾಂಟೆಡ್ ಆಗಿ ತಗೊಂಡು ಇನ್ನೂ ಆಡೋಕೆ ಹೋಗಿ ಇನ್ನೂ ನಷ್ಟ ಮಾಡಿಕೊಂಡ್ರೆ ನಾಳೆ ಆಕೆ ಅಭಿಪ್ರಾಯ ಬದಲಾಗ್ಬೋದು. ಏನ್ರಿ, ನಾನು ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ, ನಾನು ಇರಲ್ಲ ಅಂದ್ರೆ ಮುಗಿದೋಯ್ತು ಕತೆ. ಹಾಗಾಗಿ ನಾನು ಹೇಳೋದು, ನಿಮ್ಮ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತೇನು ಇವತ್ತಿಗೆ? ಓಹೋ, ನನ್ನ ಅಧಪ್ಪತನ, ನನ್ನ ಅಧೋಗತಿ ನಿಮಗೆ, ನೀವು ಬ್ಯಾಂಕಲ್ಲಿ ಎಷ್ಟು ಹಣ ಇಟ್ಟಿದ್ದೀರಾ, ನಿಮ್ಮ ಮನೆ ಮುಂದೆ ಎಷ್ಟು ಕಾರ್ ನಿಂತವೆ, ನಿಮ್ಮ ಮನೆ ಮುಂದೆ ಎಷ್ಟು ಬೈಕ್ ನಿಂತವೆ, ನಿಮ್ಮ ಮನೆ ಎಷ್ಟು ದೊಡ್ಡದಾಗಿದೆ, ಒಂದು ಹಂತಕ್ಕೆ ಜನಗಳು ನೋಡ್ತಾರೆ ಹೊರತು ಯಾರು ಬಂದು ಏನಪ್ಪ ನೀನು ಕಡಿಮೆ ಕಾರಿಕಿರಿ ಕಣೆ, ಹಾಗಾಗಿ ನಮ್ಮ ಮನೆ ಒಳಗೆ ಬರಬೇಡ ಅಂತ ಯಾರೂ ಹೇಳಲ್ಲ. ಆದರೆ ಹಿಂಗೇನೋ ಮಾಡಿಕೊಂಡು ಬೀದಿಗೆ ಬಂದ್ಬಿಟ್ಟಿದ್ದಾನಂತೆ ಅಥವಾ ಹಿಂಗೇನೋ ಮಾಡ್ಕೊಂಡು ಹಾಳಾಗಿ ಹೋಗಿದ್ದಾನೆ ಅಂತ ನೆಂಟರು ಸಂಬಂಧಿಕರು ಕಿವಿಗೆಲ್ಲ ಬಿದ್ದಾಗ ನೀನು ನೋಡುವ ದೃಷ್ಟಿ, ಅಂದರೆ ನೀನು ಗೆಲ್ಲದೆ ಹೋದ್ರೆ ಏನು ತೊಂದರೆ ಇಲ್ಲ, ಆದರೆ ಈ ಥರ ಹೋಗಿ ಸೋತಿದ್ದೀಯಾ ಅಂತ ಗೊತ್ತಾದಾಗ ನಿನ್ನನ್ನು ಇಡೋ ಲಿಸ್ಟೇ ಬೇರೆ. ಹೌದು ಗುರುಗಳೇ, ಹಂಗೆ ಆಗಿರೋದು ಗುರುಗಳೇ. ಇವಾಗ ಎಲ್ಲ ನಮ್ಮ ಸಂಬಂಧಿಕರಾಗು ಮತ್ತೆ ಎಲ್ಲ ನಮ್ಮ ನೆಂಟರೊಳಗು ನಮ್ಮ ಇದ್ರಾಗು ಎಲ್ಲಾರ್ದು ಅದೇ ತರ ನನ್ಗೆ ಆಗ ಬೇಜಾರಾಗುತ್ತೆ. ಎಲ್ಲರ ಬದುಕು ಹಾಗೆ. ಹಾಗಾಗಿ ಇವತ್ತು ಮರ್ಯಾದೆ ಕೊಡೋದಕ್ಕೂ ಇವಾಗ ಇರೋದು ಮರ್ಯಾದೆ ಕೊಡೋಕು ಯಾರು ಒಂಥರ ಇದ್ರಾಗ ನೋಡ್ತಾರೆ ಗುರುಗಳೇ. ಅವಾಗೆಲ್ಲ ಚೆನ್ನಾಗಿರೋವಾಗೆಲ್ಲ ಫೋನ್ ಮಾಡೋರು, ಅದ್ ಮಾಡೋರು. ಇವಾಗ ದುಡ್ಡಿದ್ದಕ್ಕೇನೋ ಕೆಳಗ್ ಬಿದ್ದಿರೋದಕ್ಕೆ ಯಾರು ಫೋನ್ ಮಾಡಲ್ಲ, ಮತ್ತೊಂದು ಏನು ಕೇಳೋದಿಲ್ಲ, ಒಂದು ಹೆಲ್ಪ್ ಮಾಡೋದಿಲ್ಲ, ಏನು ಇಲ್ಲ ಆಗ್ಲಿ. ಈಗ ಹೆಲ್ಪ್ ಮಾಡೋದಿಕ್ಕೆ ನೀನೇನು ಈ ಸಾಮೂಹಿಕ ವಿವಾಹ ಮಾಡ್ತಾ ಇಲ್ಲ, ಊರಿಗೊಂದು ಗ್ರಂಥಾಲಯ ಕಟ್ಟಿಸ್ತಾ ಇಲ್ಲ, ಅಥವಾ ಶಾಲೆ ಕಟ್ಟಿಸ್ತಾ ಇಲ್ಲ, ದೇವಸ್ಥಾನ ಕಟ್ಟಿಸ್ತಾ ಇಲ್ಲ, ಇನ್ನೇನು ಮಾಡ್ತಾ ಇಲ್ಲ. ನೀನು ಮಾಡ್ಕೊಂಡು ಎಡವಟ್ಟುಗಳಿಗೆ ಜನ ಹೀಗೆ ಉಗಿದೆ ಹೋದರೆ ನಿಮಗೆ ಬುದ್ಧಿ ಬರಲ್ಲ. ಈಗ ಈ ರೀತಿ ದುಃಖಕ್ಕೊಳಗಾಗ್ತಾರಲ್ಲ ಅಥವಾ ಈ ರೀತಿ ನಷ್ಟಕ್ಕೊಳಗಾಗ್ತಾರೆ, ನಿಮ್ಮದೋ ಜೂಜಿನಲ್ಲಿ ದುಃಖ, ಇನ್ಯಾರ್ದೋ ಹೆಣ್ಣಿನಲ್ಲಿ ದುಃಖ, ಇನ್ಯಾರ್ದೋ ಹೆಂಡದಲ್ಲಿ ದುಃಖ, ಅವ್ರಿಗೆಲ್ಲ ಸಂಬಂಧಿಕರು ಬಂದುಬಿಟ್ಟು ಹಿಂಗೆ ಹೆಣ್ಣಿನ ವಿಚಾರದಲ್ಲಿ ದುಃಖಕ್ಕೊಳಗಾದವನು, ಜೂಜಿನ ವಿಚಾರದಲ್ಲಿ ದುಃಖಕ್ಕೊಳಗಾದವನು ಅಥವಾ ಹೆಂಡದ ವಿಚಾರದಲ್ಲಿ ದುಃಖಕ್ಕೊಳಗಾದವನು, ಇವನಿಗೆಲ್ಲ ತುಂಬ ಬೆಂಬಲ ಸಿಕ್ಬಿಟ್ರೆ ಅವನದನ್ನು ಮುಂದುವರಿಸ್ತಾನಂತೆ. ಅವನಿಗೆ ಎಲ್ಲ ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಟುಬಿಟ್ರೆ ಅವನಿಗೆ ನಿಜವಾಗ್ಲೂ ಒಳಗಡೆಯಿಂದ ಮನಪರಿವರ್ತನೆ ಆಗ್ಲಿಕ್ಕೆ ಶುರುವಾಗುತ್ತಂತೆ. ಓಹೋ, ಇಷ್ಟೇ ಅಲ್ವಾ ಜೀವನ, ನಾನು ಬಿದ್ದಿದ್ದಕ್ಕೆ ನೋಡಿ ಇವತ್ತು ಯಾರೂ ನನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ. ಒಂದು ಫೋನ್ ಮಾಡಿದ್ರು ಕೂಡ ಅಯ್ಯೋ ಬ್ಯುಸಿ ಇದ್ದೆ ಕಣೋ, ಆಮೇಲೆ ಮಾಡೋಣ ಅಂತ ಕಟ್ ಮಾಡಿದೆ, ಏನೋ ಫೋನ್ ಮಾಡಿದ್ದೆ ಅಂತ ಕಟ್ ಮಾಡಿ ಇನ್ನು ಯಾವಾಗಲೂ ಬಿಡು ಮಾಡಿಕೊಂಡು ಫೋನ್ ಮಾಡುವಷ್ಟು ಗಳಿಗೆ ಬಂದಿದೆ. ಅಂದರೆ ಇಷ್ಟೇ ಮನುಷ್ಯನ ಜೀವನ. ಚೆನ್ನಾಗಿ ನಡೀತಾ ಇದ್ದು ನಿನ್ನ ಜೇಬಲ್ಲಿ ಬರೀ 50 ರೂಪಾಯಿ ದುಡ್ಡೇ ಇರಲಿ, ಆದರೆ ಇವನು ಬದುಕನ್ನು ಕೆಡಿಸ್ಕೊಂಡಿಲ್ಲಪ್ಪ ಅನ್ನೋ ಹೆಸರಿಟ್ಕೊಂಡ್ರೆ ಹೆಂಡತಿ ಮಕ್ಕಳೆಲ್ಲ ನೆಮ್ಮದಿಯಾಗಿ ಬದುಕ್ತಾರೆ. ಹಾಗಾಗಿ ಸ್ವಲ್ಪ ನಾವೆಲ್ಲಿಂದ ಬಂದಿದ್ದೀವಿ, ನಮ್ಮ ಅಪ್ಪ ಅಮ್ಮದಿರು ಹೆಂಗೆ ಬದುಕಿದ್ರು, ನಾವು ಹೆಂಗಿರಬೇಕು, ಇದ್ದಷ್ಟರಲ್ಲಿ ಹೇಗೆ ಬದುಕನ್ನು ಕಟ್ಕೊಳ್ಬೇಕು, ಹೇಗೆ ನಮ್ಮ ಜೀವನ ನಾವು ಕಟ್ಕೊಳ್ಬೇಕು, ಹೇಗೆ ಒಂಚೂರು ಜನರ ಬಾಯಿಗೆ ಸಿಕ್ಬಿಟ್ರೆ ಹೇಗೆ ನಮ್ಮನ್ನೆಲ್ಲ ಕಿತ್ತು ತಿಂತಾರೆ, ಇದೆಲ್ಲ ಊರ ಕಡೆ ಬೆಳೆದಿರೋರಾಗ ನಿಮಗೆ ಗೊತ್ತಿರುತ್ತೆ. ಯಾಕೆ ಈ ದಾರಿಯಲ್ಲಿ ಹೋಗಿ ನಿಮ್ಮ ಜೀವನ ಹಾಳು ಮಾಡ್ಕೊಳ್ತೀರಾ? ನೋಡಿ, IPL ಬರ್ತಾ ಇದೆ ಅಥವಾ ಕ್ರಿಕೆಟ್ ಬರುತ್ತೆ ಅಥವಾ ಇನ್ನೂ ಏನೋ ಬರ್ತಾ ಇದೆ, ಅವಕ್ಕೆಲ್ಲ ಮನಸ್ಸುಗಳು ಯಾರೋ ಫ್ರೆಂಡ್ಗಳು ಕರಿಬೋದು ಅಥವಾ ಯಾರೋ ಹೇಳ್ಬೋದು. ಅವತ್ತು ಜೂಜಾಡಿಸಿದವನು ಇವತ್ತು ಬಂದು ನಿನ್ನ ಮನೆಯಲ್ಲಿ ಕಟ್ಲಿ, EMI ಕಟ್ಲಿ ಅಥವಾ ಬಡ್ಡಿ ಕಟ್ಲಿ ನೋಡೋಣ. ನಶೆಯನ್ನ ಹಿಡಿಸಿದವರು ಅಥವಾ ನಶೆ ಒಳಗಡೆ ದೂಕಿದವರು ನಿಂತು ಮಜಾ ನೋಡ್ತಾರೆ ಹೊರತು ಆ ನಶೆಗೆ ಒಳಗಾಗಿ ಬದುಕನ್ನ ಕೆಡಿಸಿಕೊಂಡವನ ಕಥೆಯನ್ನ ಯಾರು ಕೇಳಲಿಕ್ಕೂ ತಯಾರಿಲ್ಲ. ಹಾಗಾಗಿ
ನಿಮಗೆ ನಿಮ್ಮ ಹೆಂಡತಿ ಮಕ್ಕಳು, ನಿಮಗೆ ನಿಮ್ಮ ಹೆಂಡತಿ ಮಕ್ಕಳು, ಹೆಂಡತಿ ಮಕ್ಕಳಿಗೆ ನೀವು, ನಿಮ್ಮ ತಂದೆ ತಾಯಿ. ನನ್ನ ಪ್ರಕಾರ ನಿಮ್ಮ ಬಹಳ ದೊಡ್ಡ ವರ ಅಥವಾ ನಿಮಗೆ ಲಕ್ ಏನಂದರೆ ಇವರೆಲ್ಲರೂ ನಿಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡವ್ರೆ. ಬಹುಶಃ 2-3 ಮಕ್ಕಳಿದ್ದಿದ್ರೆ ನಿಮಗೆ ಈ ಯೋಗ್ಯತೆ ಸಿಗ್ತಿರ್ಲಿಲ್ಲ. ಇರೋನು ಒಬ್ಬನೇ ಮಗ, ಏನೋ ಯಾಕೆ ಬೇಕಪ್ಪ ಅಂತ ಹಿಂಗೆ ಮಾಡ್ತಾರೆ. ಅದೇ ಗುರುಗಳು, ನಮ್ಮ ಅಮ್ಮರು ಅದೇ ಗುರುಗಳೇ ಡೈಲಿ ಹೇಳ್ತಾರೆ, ಹಿಂಗ್ ಮಾಡ್ಕೊಂಡ ಹಿಂಗ್ ಆಗೋದು ಅಂತ. ಇರೋದ್ರಾಗ ಅವರು ಪಾಪ ಹೆಲ್ಪ್ ಮಾಡ್ತಾರೆ ಗುರುಗಳು. ದಯವಿಟ್ಟು ಇಲ್ಲಿಗೆ ನೋಡಿ, ಹೆಣ್ಣಿನ ಚಟದಿಂದ ಬಿಡಿಸಿ ಅಥವಾ ಹೆಂಡದ ಚಟದಿಂದ ಬಿಡಿಸಿ ಅಥವಾ ಜೂಜಿನ ಚಟದಿಂದ ಬಿಡಿಸಿ. ಆದರೆ ಅವನಿಗೆ ಮತ್ತೆ ಆಡಬೇಕು ಅನಿಸೋದು ವರ್ಷ ಪೂರ್ತಿ ಅವನಿಗೆ ಏನೇ ಪ್ರವಚನ ಮಾಡಿ ಅವನನ್ನು ಏನೇ ಅದರಿಂದ ಹೊರಗಡೆ ತಗೊಂಡು ಬರೋಕ್ಕೆ ಪ್ರಯತ್ನ ಮಾಡಿದ್ರು ಅವನಿಗೆ ಅಯ್ಯೋ ತಡಿಯಪ್ಪ. ಯಾಕಂದರೆ ಸುಲಭವಾಗಿ ಎಲ್ಲಿ ಸುಖ ಸಿಗುತ್ತೆ, ಸುಲಭವಾಗಿ ಎಲ್ಲಿ ನಶೆ ಅಥವಾ ಸುಲಭವಾಗಿ ಎಲ್ಲಿ ಪ್ರಯೋಜನ ಸಿಗುತ್ತೆ ಅಲ್ಲಿಗೆ ಮನುಷ್ಯ ಸುಲಭವಾಗಿ ಕೈ ಹಾಕ್ಬಿಡ್ತಾನೆ ಅಥವಾ ಅವನ ಗಮನ ಅಲ್ಲೇ ಇರುತ್ತೆ. ಅಯ್ಯೋ ಅಂದರೆ ನೀನು ದುಡಿಬೇಡಪ್ಪ, ನನ್ನ ಜೊತೆ ಯಾವಾಗಲೂ ಇರು, ನಿನ್ನ ತಿಂಗಳಿಗೆ ನಾನು ನಿನಗೆ ಒಂದು 50,000 ಸಂಬಳ ಕೊಡ್ತೀನಿ ಅಂದರೆ ಯಾರಿರಲ್ಲ. ಅದೇ ನನ್ನ ಜೊತೆ ಇರೋದಲ್ಲಪ್ಪ, ನನ್ನ ಮನೇಲಿ ಪ್ರತಿದಿನ ನಿನ್ನ ಕಸ ಮುಸ್ರೆ ತಿಕ್ಕೊಂಡು ನನ್ನ ಮನೇಲಿರು, ನಿನಗೊಂದು 10,000 ರೂಪಾಯಿ ಸಂಬಳ ಕೊಡ್ತೀನಿ, ಯಾವನೂ ಹೋಗಲ್ಲ. ಸುಲಭವಾಗಿ ಎಲ್ಲಿಂದ ಏನು ಸಿಕ್ಕರೂ ನಾವು ಸುಲಭವಾಗಿ ತಗೊಳ್ಬಾರ್ದು. ಯಾಕಂದರೆ ಸುಲಭವಾಗಿ ಅಥವಾ ತುಂಬ ಧಾರಾಳವಾಗಿ ನಮ್ಮ ಶ್ರಮವಿಲ್ಲದೆ ನಮಗೆ ಏನೇನು ಸಿಗುತ್ತೋ ಅವೆಲ್ಲವೂ ನಮ್ಮ ಮುಂದೆ ಬರುವ ಕಷ್ಟದ ದಿನಗಳ ಸೂಚಕವಾಗಿ ಬರ್ತಾವೆ. 5-6 ಲಕ್ಷ ಕಷ್ಟಪಟ್ಟು ದುಡಿದಿದ್ದ ದಿನಗಳನ್ನು ನೋಡಿದ್ದೀರಿ, ಈಗಲೂ ಕಷ್ಟಪಟ್ಟು ದುಡಿತಾ ಇದ್ದೀರಿ. ಆದರೆ ಈ ಮಧ್ಯೆ ನಿಮ್ಮ ಬದುಕನ್ನು ಒಂದು ತಕ್ಕಡಿಯ ಮೇಲೆ ತೂಗಿ ಈ ಕಡೆ ಜೂಜಾಡಿ ನಾನು ಕೋಟ್ಯಾಧಿಪತಿ ಆಗಬೇಕು ಅನ್ನೋ ಕನಸಿದೆಯಲ್ಲ, ಅದು ನಿಮ್ಮನ್ನು ಅವಶ್ಯವಾಗಿ ಬರಿಗೈ ಮಾಡುತ್ತೆ. ಮತ್ತು ಅಪ್ರಯೋಜಕ ಮನುಷ್ಯನನ್ನಾಗಿ ಯಾವೊಬ್ಬನೂ ನಿನಗೆ ಬೆಲೆ ಕೊಡದ ಸ್ಥಿತಿಗೆ ನೀವು ತಲುಪ್ತೀರಾ. ಇಲ್ಲ ಕಣಪ್ಪ, ನನ್ನ ಹೆಂಡತಿ ನನಗೆ ಬಂಗಾರ ಕೊಡಿಸು, ನೀನು ಕಿಡ್ನಿ ಮಾರ್ತೀಯೋ ಏನು ಮಾರ್ತೀಯೋ, ನನಗಿದನ್ನು ಕೊಡಿಸಬೇಕು, ನನಗಿಷ್ಟು ಸೈಡ್ ತಗೊಬೇಕು, ನನಗೆ ನೀನು ಮನೆ ಕಟ್ಟಿಕೊಡ್ಬೇಕು, ನನ್ನ ಮಗನಿಗೆ ಇದು ಮಾಡಬೇಕು, ನನಗೆ ಏನು ಕೊಳಚೇನು ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು ಅಂತ ಹಠ ಹಿಡಿಯೋ ಹೆಂಡತಿ ನಿನ್ನವಳಲ್ಲ. ಆಕೆ ಅರ್ಥ ಮಾಡ್ಕೊಂಡು ಹೋಗೋಳು ಅಂದಾಗ ಮತ್ತು ನನಗೆ ಈ ಎಕ್ಸ್ಟ್ರಾ ಆಸೆಗಳೆಲ್ಲ ಯಾಕೆ? ಅಯ್ಯೋ ತಡೆಯಪ್ಪ, ನನ್ನ ಹೆಂಡತಿ ಸರ್, ಅವಳಿಗೆ ಏನಾದರೂ ಈ ಅವ್ಳೇನು ಚೈನು, ಕಾಲುಂಗ್ರ, ಅದೇನು ಸೊಂಟಗೆ ಹಾಕೋಣೋದು, ಕಿವಿಗೆ ಹಾಕೋಣೋದು ಎಲ್ಲ ಕೇಳ್ತಾವಳು ಸರ್. ಕೊಡದೆ ಹೋದ್ರೆ ಮನೆ ಕೂಡಲ್ಲ ಸರ್, ಅದಕ್ಕೆ ನಾನು ಜೂಜಾಡಿ ದುಡ್ಡು ಸಂಪಾದನೆ ಮಾಡಿ. ಸರಿನಪ್ಪ, ಅವನದೇನೋ ಒಂದು ನ್ಯಾಯ ಇದೆ, ಯಾಕೆಂದ್ರೆ ಅವ್ನ ಹೆಂಡತಿ ಒಳಗೆ ಕೂಡಲ್ಲ, ನಿಮ್ಗೆ ಹಂಗಿಲ್ವಲ್ಲ. ಮಾಡಿರೋ ಸಾಲವನ್ನು ಇರಲಿ ಬಿಡ್ರಿ ನಾವು ತೀರಿಸೋಣ ಅನ್ನೋ ಹೆಂಡತಿ ಸಿಕ್ಕಾಗ ನಾನು ಹೆಂಗೆ ನಿಯತ್ತಾಗಿರಬೇಕು? ನನಗೆ ಜೂಜಾಡಬೇಕು ಅಂತ ಆಲೋಚನೆ ಬಂದಾಗ, ದುಡ್ಡಿಲ್ಲ ಅಂದಾಗ ಪರವಾಗಿಲ್ಲ ಭಿಕ್ಷೆ ಬಿಡೋಣ. ಆದರೆ ಜೂಜಾಡ್ಕೊಳ್ಳೋಕೆ ಹೋಗಿ ನಾನು ನನ್ನ ಹೆಂಡತಿ ನನ್ನ ಮೇಲೆ ಇಕ್ಕಿ ಒಂದು ನಂಬಿಕೆ ಇಟ್ಟು ಇವತ್ತಿಗೂ ಅವಳು ಕಷ್ಟಪಡ್ತಿದ್ದಾಳೆ. ನನ್ನ ಅನ್ಯಾಯ ಅಥವಾ ನನ್ನ ಎಡವಟ್ಟುಗಳನ್ನು ಇವತ್ತು ಅವಳು ತುಂಬುತ್ತಾ ಇದ್ದಾಳೆ. ನಾನು ಮತ್ತೆ ಆ ಎಡವಟ್ಟಿನ ಗುಂಡಿಯನ್ನು ಇನ್ನೂ ಆಳವಾಗಿ ತೋಡ್ತೀನಿ ಅಂದರೆ ಅವಳು ಬೀಳಲಿಕ್ಕೆ ತಯಾರಿರಲ್ಲ, ಅವಳು ಬಚಾವಾಗಬೇಕು ನಾಳೆ. ಹಾಗಾಗಿ ಯೋಚನೆಗಳು ಬರ್ತಾವೆ. ಅಯ್ಯೋ ಇನ್ನೊಮ್ಮೆ ಆಡೋಣ, ಅಯ್ಯೋ ಇನ್ನೊಂದ್ಸಲಿ ನನಗೆ ಲಕ್ಕು ಬಂದುಬಿಡ್ಬೋದೋ ಏನೋ, ನನಗೆ ಲಾಟ್ರಿ ಹೊಡೆದು ಬಿಡ್ಬೋದೋ ಏನೋ, ಅಥವಾ ನಾನು ಅದರಲ್ಲಿ ತುಂಬ ದುಡ್ಡು ಮಾಡಿಬಿಡ್ಬೋದೋ ಏನೋ. ನಾನು ಹೇಳ್ತೀನಿ, ಆ ಆ್ಯಪು ಅಂದರೆ ಆನ್ಲೈನು ಆ ಗೇಮಿಂಗ್ ಆ್ಯಪು ಬೆಟ್ಟಿಂಗ್ ಅವನು ಓನರ್ ಬಂದೆ ಬಾರಪ್ಪ ನಿನಗೊಂದು 1 ಕೋಟಿ ಕೊಡ್ತೀನಿ ಅಂದರು. ಈ ಮಾರ್ಗದಲ್ಲಿ ಬರುವ ಹಣ ಹೇಗೆ ಅಂತಹ ಕೃಷ್ಣನ ಅನುಗ್ರಹ ಇದ್ದ ಪಾಂಡವರೇ ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಈ ದ್ಯೂತ, ಈ ಪಗಡೆ ಆಟ, ಈ ಜೂಜಾಟಕ್ಕೆ ಸಿಕ್ಕವನ ಬದುಕು ಆ ಮಹಾಭಾರತ ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ನೀನು ರಾಜನಾಗಿರು, ನಿನಗೆ ಭಗವಂತನೇ ನಿನ್ನ ಪಕ್ಕದಲ್ಲಿ ನಿಂತಿರಲಿ, ನಿನ್ನ ಹವ್ಯಾಸಗಳು ಕೆಟ್ಟದಾಗಿದ್ದಾವೆ, ನಿನ್ನ ದುಡಿಮೆಯ ಮಾರ್ಗಗಳು ಅನ್ಯಾಯ ಮಾರ್ಗದಲ್ಲಿದ್ದಾವೆ ಅಂದರೆ ನಿನಗೆ ಭಗವಂತನ ಅನುಗ್ರಹ ಪಕ್ಕದಲ್ಲಿದ್ದರೂ ಕೂಡ ನೀನು ಆ ಪಾಪದ ಕೂಪಕ್ಕೆ ಬೀಳಲೇಬೇಕು. ಹಾಗಾಗಿ ಒಬ್ಬ ಮಗ, ತಂದೆ ತಾಯಿ ಇದ್ದಾರೆ, ಮಗಳಿದ್ದಾರೆ, ನಿಮ್ಮ ಪ್ರೀತಿಯ ಹೆಂಡತಿ ಇದ್ದಾರೆ, ಅರ್ಥ ಮಾಡ್ಕೊಂಡು ಹೋಗೋ ಹೆಂಡತಿ ಇದ್ದಾರೆ. ಆ ಗೇಮಿಂಗು, ಆ ಫೋನು, ಆ ಆ್ಯಪು, ಅದು ಏನೇ ಎಲ್ಲ ಡಿಲೀಟ್ ಮಾಡಿ, ಇಲ್ಲ ಹಾಗೆಲ್ಲ ಯೋಚನೆ ಬಂದಾಗ ಇಲ್ಲ ಕಣೆ ನನಗಿವತ್ತು ಈ ತಿಂಗಳು ದುಡ್ಡು ಕಟ್ಟೋಕ್ಕಾಗಲ್ಲ, ನೀನೇ ನೋಡ್ಕೋ, ಏನೋ ಮಾಡೋಣ, ತೊಂದರೆ ಇಲ್ಲ, ದುಡಿಯೋಣ, ಕಷ್ಟಪಡೋಣ. ಯಾರೂ ಕೂಡ ಕಷ್ಟಪಡದೆ ಕೂತ್ಕೊಂಡು ತಿಂತಾ ಇಲ್ಲ, ಎಲ್ಲರೂ ಅವರು ಕಷ್ಟಪಡ್ತಾ ಇದ್ದಾರೆ. ಆದರೆ ನಾನು ಈ ಮಾರ್ಗದಲ್ಲಿ ಹೋಗಿ ಕೆಲವರು ಉದ್ಧಾರ ಆದವರು ಕಣ್ಣು ಮುಂದಿದ್ದ ಇರ್ಬೋದು, ನಿಮಗೆ ಅದನ್ನು ನೋಡಿ ನಿಮಗೂ ಟೆಂಪ್ಟ್ ಆಗ್ತಿರ್ಬೋದು, ಅಯ್ಯೋ ಅವ್ರು ಹಂಗಾಗಿರ್ ನಾನು ಹಂಗೆ ಆಗ್ಬಿಡೋಣ ಅಂತ. ಅವ್ರದ್ದೇನೋ ಗ್ರಹಗತಿ ಚೆನ್ನಾಗಿ ನಡೀತಾ ಇದೆ, ಓಕೆ, ಆಮೇಲೆ ಅವ್ರಿಗೂ ಕಾದತೆ
ಬಟ್ ಈ ಮಾರ್ಗದಲ್ಲಿ ಹೋಗಿ ಬದುಕನ್ನು ಕಟ್ಟಿಕೊಳ್ತೀನಿ ಅನ್ನುವ ಯಾವೊಬ್ಬನಾದರೂ ಕೆಳಗೆ ಬೀಳಲೇಬೇಕು. ಹಾಗಾಗಿ ಜೂಜಾಟದಿಂದ ನನ್ನ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ ಎಲ್ಲರಿಗೂ ನಾನು ಬೇಡದವನಾಗುವುದಕ್ಕಿಂತ ನನಗೇನು ಭಗವಂತ ಒಂದು ಕೆಲಸ ಕೊಟ್ಟಿದ್ದಾನೆ, ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ, ಆಯಾಗಿ ಕೆಲಸ ಮಾಡಿಕೊಂಡು ತಿಂಗಳು ಕೊನೆಯಲ್ಲಿ ಸಂಬಳ ತಗೊಳ್ತೀನಿ, ಆ ಸಂಬಳದಲ್ಲಿ ಬದುಕನ್ನು ನಡೆಸುವಷ್ಟು ಅಥವಾ ಅದನ್ನು ಅರ್ಥ ಮಾಡಿಕೊಂಡು ಹೋಗುವಷ್ಟು ಹೆಂಡತಿ, ಮಕ್ಕಳು, ತಂದೆ ತಾಯಿಗಳಿದ್ದಾರೆ, ನನಗೆ ಯಾವುದೇ ರೀತಿಯಲ್ಲಿ ಒತ್ತಡ ಹಾಕದೆ ನನ್ನ ಬದುಕನ್ನು ಬಹಳ ಪ್ರೀತಿಯಿಂದ ಗೌರವಿಸುವ ನನ್ನ ಕುಟುಂಬ ಇರಬೇಕಾದ್ರೆ ಈ ಮಾರ್ಗದಲ್ಲಿ ಹೋಗಿ ಒಂದು ಸಾಸಿವೆಯಷ್ಟು ಚಿಕ್ಕ ಲಾಭ ಬೆಟ್ಟದಷ್ಟು ದೊಡ್ಡ ನಷ್ಟ ಇಲ್ಲಿ. ಹಾಗಾಗಿ ಇನ್ನು ಮುಂದೆ ಆ ಕೃಷ್ಣನ ಆಣೆಗೂ ನಾನು ಆ ಜೂಜಿನ ಯೋಚನೆ ಅಥವಾ ಲಾಭದ ಯೋಚನೆ ಬಂದಾಗಲೆಲ್ಲ ಆ ಧರ್ಮರಾಯನನ್ನು ನೆನಪು ಮಾಡಿಕೊಳ್ಳೋಣ. ಅದು ಯಾವ ಮಟ್ಟಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ, ಕಡೆಗೆ ನನ್ನ ಹೆಂಡತಿ ಮಾರೋಣ, ನನ್ನ ಮಗಳನ್ನು ಮಾರೋಣ, ನಮ್ಮ ಅಪ್ಪ ಅಮ್ಮನ ಮಾರೋಣ, ನನ್ನ ಆಸ್ತಿ ಮಾರೋಣ, ಕಿಡ್ನಿ ಮಾರೋಣ, ಕಡೆಗೆ ನನ್ನನ್ನೇ ನಾನು ಮಾರ್ಕೊಂಡ್ಬಿಡೋಣ ಅನ್ನೋ ಮಟ್ಟಿಗೆ ಕರ್ಕೊಂಡು ಹೋಗುತ್ತೆ ಯಾವುದೇ ಚಟಗಳಾದರೂ ಕೂಡ. ಒಬ್ಬ ಸನ್ಯಾಸಿ ಹಿಮಾಲಯದಲ್ಲಿ 16 ವರ್ಷ ತಪಸ್ಸು ಮಾಡಿ ಬಹಳ ಸಿದ್ಧಿ ಪಡ್ಕೊಂಡು ಬಂದ ಒಬ್ಬ ಸನ್ಯಾಸಿ ಏನೋ ಕಾರಣಕ್ಕೆ ಒಬ್ಬ ರಾಜನನ್ನು ಭೇಟಿ ಮಾಡಲಿಕ್ಕೆ ಬರ್ತಾನೆ. ಆ ರಾಜನ ಹೆಂಡತಿ ಬಹಳ ಸುಂದರಿಯಾಗಿರ್ತಾಳೆ. ಅವಳ ಮೇಲೆ ಅವನಿಗೆ ಆಸೆ ಆಗಿಬಿಡುತ್ತೆ. ರಾಜನ ಹತ್ರ ಕೇಳ್ಕೊಳ್ತಾನೆ, ನನಗೆ ನಿನ್ನ ಹೆಂಡತಿ ಮೇಲೆ ಆಸೆ ಆಗಿಬಿಟ್ಟಿದೆ ಅಂತ. ಅಯ್ಯೋ, ಆ ಸನ್ಯಾಸಿಗೆ ಏನೋ ಮನೋವಿಕಾರವಾಗಿಬಿಟ್ಟಿದೆ, ಏನೋ ಕಾಮದ ಆಸೆ ಬಂದುಬಿಟ್ಟಿದೆ ಅಂತ ಮಹಾನುಭಾವರ ಆಸೆಯನ್ನು ತೀರಿಸಬೇಕು ಅಂತ ರಾಜ ತನ್ನ ಹೆಂಡತಿ ಹತ್ರ ಹೋಗಿ, ನೋಡೇ ಹಿಂಗೆ ಆಗ್ಬಿಟ್ಟಿದೆ ಕಣೆ, ಅವ್ರು ಹಿಂಗಂತವ್ರೆ, ಏನು ಮಾಡೋದು ಅಂದಾಗ ರಾಜ ಕೇಳ್ಕೊಳ್ತಾನೆ, ನೀನು ಅವನ ಅಥವಾ ಆ ಮಹಾನುಭಾವರ ಆಸೆಯನ್ನು ತೀರಿಸಬಹುದು ಅಂದಾಗ ಆ ಹೆಂಡತಿ ಒಪ್ಪಿಕೊಂಡು ಈ ಸನ್ಯಾಸಿಯ ಕೊಠಡಿಗೆ ಬರ್ತಾಳೆ. ಸನ್ಯಾಸಿ ಹತ್ರ ಬಂದು ಕೂತ್ಕೊಂಡು ಆ ಸನ್ಯಾಸಿಗೆ ಹೇಳ್ತಾಳೆ, ನಿಮ್ಮನ್ನು ಸೇರೋದಿಕ್ಕಲೇ ನಾನು ಬಂದಿದ್ದೀನಿ, ನಿಮಗೆ ನಾನು ಎಲ್ಲ ಸುಖ ಸಂತೋಷವನ್ನು ಕೊಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ನಾನು ಹೇಳಿದ್ದು ಮಾಡ್ತೀಯ. ಅವನು ಕಾಮಿಷ್ಠನಾಗ್ಬಿಟ್ಟಿದ್ದಾನೆ, ನಾನು ಸನ್ಯಾಸಿ ಅನ್ನೋದು ಮರ್ತಿದ್ದಾನೆ. ಆ ಕಾಮದ ನಶೆ ಯಾವ ಮಟ್ಟಿಗಿದೆ ಅಂದರೆ, ಅಯ್ಯೋ ಬೇಗ ಹೇಳು, ಏನು ಮಾಡಬೇಕು ಹೇಳು ಅಂತ ಹೇಳ್ತಾವನೆ. ನೀನು ಆ ಮನುಷ್ಯರು ಅಲ್ಲೆಲ್ಲ ಮಲಮೂತ್ರ ಮಾಡಿದ್ದಾರೆ, ಅದನ್ನು ಎತ್ತು ಅಂತಳವಳು. ಅಯ್ಯೋ ಅಷ್ಟೇ ತಾನೆ ಅಂತ ಹೋಗಿ ಅದನ್ನು ಎತ್ತಾನೆ. ಅಲ್ಲಿ ಆನೆಯ ಲಾಯದಲ್ಲಿ ಆನೆಯ ಅಂದರೆ ಗಜಶಾಲೆಯಲ್ಲಿ ಆನೆಯ ಲದ್ದಿ ಇದೆ, ಅದನ್ನು ಎತ್ತು. ಅಯ್ಯೋ ಅಷ್ಟೇ ತಾನೆ, ಬೇಗ ಎತ್ತು ಬಂದ್ಬಿಡ್ತೀನಿ, ಇಲ್ಲೇ ಕೂತ್ಕೊಂಡು ಅದನ್ನು ಹೋಗಿ ಎತ್ತುತ್ತಾನೆ. ಅಲ್ಲಿ ಶ್ವಾನ ಶಾಲೆಯಲ್ಲಿ ಅಂದರೆ ನಾಯಿಗಳ ಕೊಟ್ಟಿಗೆಯಲ್ಲಿ ನಾಯಿಗಳ ಮಲಮೂತ್ರ ಇದೆ, ಅದನ್ನು ಎತ್ತು ಬರ್ತಾನೆ. ಅಷ್ಟೆಲ್ಲ ಆದಮೇಲೆ ಬಂದು ಮಂಚದ ಮೇಲೆ ಕೂತ್ಕೊಳ್ತಾನೆ. ಇಷ್ಟೇ ತಾನೇ ಎಲ್ಲ ಮಾಡಿದ್ದೀನಿ. ಅವನು ಎಷ್ಟು ಕಾಮಿಷ್ಟ ಆಗಿದ್ದ ಅಂದರೆ, ಆ ಹೆಣ್ಣು ಹೇಳಿದ ಎಲ್ಲವನ್ನು ಮಾಡಿದ. ಆ ಹೆಣ್ಣು ಕಿವಿ ಹತ್ರ ಹೋಗಿ ಹೇಳ್ತಾಳೆ, ಅಯ್ಯ ಸನ್ಯಾಸಿ, ನೀನು 16 ವರ್ಷ ಹಿಮಾಲಯದಲ್ಲಿ ಕೂತು ತಪಸ್ಸು ಮಾಡಿ ಅಷ್ಟೊಂದು ಸಿದ್ಧಿ ಪಡ್ಕೊಂಡು ಬಂದು ಒಂದು ಹೆಣ್ಣಿನ ಆಸೆಗೋಸ್ಕರ ಎಷ್ಟೆಲ್ಲ ಹೊಲಸು ಕೆಲಸ ಮಾಡಿಬಿಟ್ಟಲ್ಲ, ಇದು ನಿನಗೆ ನ್ಯಾಯನ? ಇದಕ್ಕೇನೋ ನೀನು ತಪಸ್ಸು ಮಾಡಿದ್ದು ಅಂದಾಗ ಅವನಿಗೆ ಎದಿಗೂ ಒದ್ದಂಗಾಗುತ್ತೆ. ಅಯ್ಯೋ, ಒಂದು ಹೆಣ್ಣಿನ ಆಸೆಗೋಸ್ಕರ ನಾನು ಏನೇನು ಮಾಡಿಬಿಟ್ಟೆ ಅಂತ ಅನಿಸಿ ಆ ತಾಯಿಯ ಪಾದಕ್ಕೆ ಬಿದ್ದು ಮತ್ತೆ ಹಿಮಾಲಯಕ್ಕೆ ಹೋಗ್ತಾನೆ. ಅಂದರೆ ಒಬ್ಬ ಸನ್ಯಾಸಿಗೂ ಕೂಡ ನಾನು ಜೂಜಾಡಬೇಕು, ನಾನು ಹೆಣ್ಣನ್ನು ಅನುಭವಿಸಬೇಕು, ನಾನು ಹೆಂಡ ಕುಡಿಬೇಕು, ಈ ನಶೆಗಳು ಬಂದುಬಿಟ್ರೆ ಅವನು ಬೇಕಾದರೂ ಏನು ಮಾಡಲಿಕ್ಕೂ ತಯಾರಿರ್ತಾನೆ ಅಂತ. ಹೌದು, ಆ ನಶೆಗೆ ಆ ಶಕ್ತಿ ಇದೆಯಪ್ಪ. ಹಾಗಾಗಿ ನಿಮ್ಮನ್ನು ನೀವು ಅದಕ್ಕೆ ಮಾರ್ಕೊಳ್ಬೇಡಿ. ಅದು ಹೆಂಗಿರಬೇಕು ಅಂದರೆ, ನಾನು ಹೇಳ್ದಂಗೆ ಅದು ಕೇಳಬೇಕು. ನನಗಿಷ್ಟ ಇಲ್ಲ, ನನ್ನ ಹೆಂಡತಿಗೆ ನಾನು ನಂಬಿಕೆ ದ್ರೋಹ ಮಾಡಲಿಕ್ಕೆ ತಯಾರಿಲ್ಲ, ಈ ಜೂಜಿನ ಆಲೋಚನೆಯೇ ನೀನು ನನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಹೇಳ್ದಂಗೆ ಕೇಳಿ ನಿನಗೆ ಅಡಿಕ್ಟ್ ಆಗಲ್ಲ ನಾನು ಅಂತ ನಾನು ಹೇಳ್ದ ಮನೆ ಆಳ್ತಾರೆ ಇಟ್ಕೊಳ್ಬೇಕು ನಾನು ಅದನ್ನು. ಆದರೆ ಇಲ್ಲೆಲ್ಲ ಉಲ್ಟಾ, ಅವನು ಬಾಸು, ನಾನು ಮನೆ ಆಳಿದ್ದಂಗೆ ಆಗ್ಬಿಡ್ತೀನಿ. ಅಂದರೆ ಚಟಗಳಿಗೆ ದಾಸರಾದವರು ಬದುಕೆಲ್ಲ ಇಷ್ಟೇ. ಹೌದು ಗುರುಗಳೇ, ನೀವು ಒಬ್ಬರು ಮನೆ ಕೆಲಸದವ್ರನ್ನ ನೇಮಿಸ್ಕೊಂಡಿದ್ದೀರಿ ಅಂದಾಗ ನೀವು ಹೇಳ್ದಂಗೆ ಅವ್ರು ಕೇಳಿದ್ರೆ ಚಂದ, ಆದರೆ ಮನೆ ಮಾಲೀಕನ ಎಲ್ಲ ಮಾತುಗಳಿಗೂ ಮರು ಉತ್ತರ ಕೊಟ್ಟು ಎದುರು ಮಾತಾಡ್ತಾನೆ ಅಂದರೆ ಆ ಕೆಲಸದ ಆಳುವಿನಿಂದ ಮನೆಗೆ ನಷ್ಟವೇ ಹೌದು. ಹಾಗಾಗಿ ಈ ತರಹ ಚಟಗಳು ಇವೆಲ್ಲ ನೋಡಪ್ಪ, ಹೆಣ್ಣಿನ ಚಟ ಇಟ್ಕೊಂಡು ಕೆಟ್ಟವನು ಏನು ಬದುಕೋ, ಹೀಗೆ ಜೂಜಿನ ಚಟ ಇಟ್ಕೊಂಡು ಕೆಟ್ಟವನು ಬದುಕು ಅಷ್ಟೇ. ಹಾಗಾಗಿ ಒಂದೋ ಅವನು ದುಡ್ಡಲ್ಲಿ ಹಣದಲ್ಲಿ ತುಂಬ ನಷ್ಟಕ್ಕೊಳಗಾಗ್ತಾನೆ, ಇಲ್ಲ ಹಣದ ವಿಚಾರಕ್ಕೆ ಯಾರ್ದೋ ಜೊತೆ ವ್ಯಾಜ್ಯ ಮಾಡ್ಕೊಂಡು ಕೊಲೆ ಆಗ್ತಾನೆ. ಈ ಹಣ ಅಥವಾ ಈ ಜೂಜು ಇವೆಲ್ಲ ಒಟ್ಟಿನಲ್ಲಿ ಅಂತ್ಯ ಮಾಡುವುದೇ ಬೇಡ. ತನ್ನ ಹೆಂಡತಿ ಇಟ್ಟಿರುವ ನಂಬಿಕೆಗೆ ದ್ರೋಹ ಮಾಡಬೇಡಪ್ಪ, ಬಿಟ್ಬಿಡು. ಈ ಕಾರ್ಯಕ್ರಮ ನೋಡ್ತಿರೋ ಎಲ್ಲರಿಗೂ ನೀನು ಮಾದರಿಯಾಗು. ಹೌದಪ್ಪ, ಒಬ್ಬರು ವ್ಯಕ್ತಿ 5 ಲಕ್ಷ ಕಳ್ಕೊಂಡು ತನ್ನ ಹೆಂಡತಿಯ ಸ್ವಾರಿ ಕೇಳಿ, ತಂದೆ ತಾಯಿಗೆ ಸ್ವಾರಿ ಕೇಳಿ, ಅದನ್ನು ಹೆಂಡತಿಯೂ ಕೂಡ ಒಪ್ಪಿಕೊಂಡು ಹೆಂಡತಿ ಗಂಡ ಇಬ್ಬರೂ ಸೇರಿ ಅದನ್ನು ತೀರಿಸಿ ಈಗ ಆನಂದವಾಗಿ ಬದುಕ್ತಾವ್ರೆ.
ಅವರು ಈಗ ಜೂಜಾಡೋದ್ರಿಂದ ದೂರ ಇದ್ದು, ಇಲ್ಲ ನನ್ನ ಮಗಳಿಗೆ ನಾನು ದ್ರೋಹ ಮಾಡಬಾರ್ದು, ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಬಾರ್ದು, ಪರವಾಗಿಲ್ಲ 5-10 ಲಕ್ಷ ಇದ್ದರೂ ದುಡ್ಕೊಳ್ಬೋದು ಅಥವಾ ತೀರಿಸ್ಕೊಳ್ಬೋದು, ಆದರೆ ಈ ಈ ಬದುಕಿಗೊಂದು ಬೆಲೆ ಇದೆ, ಅದನ್ನು ಕಳ್ಕೊಳ್ಬಾರ್ದು. ಇಲ್ಲ, ನಿಮ್ಮ ಹೆಂಡತಿ ನಿಮಗೆ ನೆರವಾಗಿದ್ದಾರೆ, ಅದನ್ನು ಮೀರಿಸುವಂತಹ ಶಕ್ತಿ ನಿಮಗೆ, ಅಥವಾ ಅದನ್ನು ಕಟ್ಟುವ, ಅದನ್ನು ನಿವಾರಿಸಿಕೊಂಡು ಬದುಕನ್ನು ಮತ್ತೆ ರೀಸ್ಟಾರ್ಟ್ ಮಾಡುವ ಶಕ್ತಿ ನಿಮಗಿದೆ. ಹಾಗಾಗಿ ಸಾಯೋ ಯೋಚನೆ ಬೇಡಪ್ಪ. ಏನು ದರೋಡೆ ಮಾಡಿ, ಕೊಲೆ ಮಾಡಿ, ಆ ಬದುಕನ್ನು ಹಾಳು ಮಾಡಿ, ಇನ್ನೊಬ್ಬರ ಜೀವನ ಹಾಳು ಮಾಡಿದವರೆಲ್ಲ ತುಂಬ ತಲೆ ಎತ್ಕೊಂಡು ಬದುಕ್ತಿರಬೇಕಾದ್ರೆ, ನೀವು ಏನೋ ಇಂಥದ್ದೊಂದು ಏನೋ ತಪ್ಪಾಗಿತ್ತು, ಆದರೆ ಈಗ ಅದನ್ನು ತಿದ್ದುಕೊಳ್ಳೋ ಶಕ್ತಿ, ಏನೋ ಯಾವುದೋ ಡೆಲಿವರಿ ಕೆಲಸ ಮಾಡ್ತಿರೋ, ಇನ್ನೇನೋ ಏನು ಬೇಕಾದರೂ ಮಾಡಿ ಒಳ್ಳೆ ದಾರಿಯಲ್ಲಿ ಮಾಡಿ, 4 ಸಂಪಾದನೆ ಮಾಡಿದ್ರೂ ಕೂಡ ಒಳ್ಳೆ ದಾರಿಯಲ್ಲಿ ಮಾಡಬೇಕು. ಸತ್ಯ, ಧರ್ಮ ಮತ್ತು ಹೆಂಡತಿ, ಹುಟ್ಟಿಸಿರುವ ಮಗು, ಎತ್ತಿರುವ ತಾಯಿ ತಂದೆ, ಇವರೆಲ್ಲರಿಗೂ ದ್ರೋಹ ಮಾಡಿ ಅಥವಾ ಅವರೆಲ್ಲರಿಗೂ ಸರ್ಪ್ರೈಸ್ ಕೊಡಲಿಕ್ಕೆ ಹೆಚ್ಚು ಹಣ ಮಾಡಬೇಕು ಅಂತ ಹೋಗಿ ನಾಳೆ ಅವರೆಲ್ಲರೂ ಕಣ್ಣೀರು ಹಾಕೋ ಕಾಲಕ್ಕೆ ಬಂದರೆ, ಯಾವ ಕೋಟಿ ಸಂಪಾದನೆ ಮಾಡಿ ಯಾವ ಮಹಲ್ ಕಟ್ಟಿದ್ರು ಕೂಡ ಅವ್ರ ಕಣ್ಣೀರಿನ ಆ ಶಾಪ, ಆ ಬಿಸಿ ಉಸಿರು ನಮ್ಮನ್ನು ಜನ್ಮ ಜನ್ಮಕ್ಕೂ ಕಾಡ್ತವೆ. ಆಯಿತಾ? ಬೇಡ, ಈ ಜೂಜಾಟ ನಿಮ್ಮ ಪಾಲಿಗೆ ಅಂತ್ಯವಾಗಲಿ. ಅದು ಮಕ್ಕಳ ಕಾಲಕ್ಕೆ ಅಥವಾ ಇನ್ಯಾರಿಗೂ ಹರಡೋದು ಬೇಡ. ಹೆಂಡತಿ ಇಟ್ಟಿರುವ ನಂಬಿಕೆಯನ್ನು ಉಳಿಸ್ಕೊಳ್ಳಿ. ಮುಂದೆ ಒಂದು ದಿನ ಬಂದು, ಇಲ್ಲ ಗುರುಗಳೇ, ನಾನು ಅದರಿಂದ ಹೊರಗಡೆ ಬಂದೆ, ಆದರೆ ಅದನ್ನು ತೀರಿಸ್ಲಿಕ್ಕೆ ಸ್ವಲ್ಪ ಸಮಯ ಹಿಡೀತು, ಪರವಾಗಿಲ್ಲ, ಎಲ್ಲರಿಂದ ಮರೆಯಾಗಿದ್ದು ಅದನ್ನು ತೀರಿಸಿ ಅದನ್ನೆಲ್ಲ ಮುಕ್ತಾಯ ಮಾಡಿಕೊಂಡು ಮತ್ತೆ ಹೊಸ ಬದುಕನ್ನು ಶುರು ಮಾಡಿ. ಏನು ಬದುಕು ತೀರಾ ದೊಡ್ಡ ಹೊಡೆತ ಏನಲ್ಲ, ಏನೋ ಮಾಡ್ಕೊಂಡಿದ್ದೀರಾ, ಅದನ್ನು ತೀರಿಸೋ ಶಕ್ತಿ ಇದೆ, ದೇಹದಲ್ಲಿ ಶಕ್ತಿ ಇದೆ, ತೋಳ್ಬಲ ಇದೆ, ಇನ್ನು ಒಳ್ಳೆ ಮಟ್ಟಿಗೆ ಆರೋಗ್ಯ ಇದೆ. ಚಿಂತೆ ಮಾಡಿ ಕೊರಗಬೇಡಿ. ನಿಮ್ಗೆ ಒಳ್ಳೇದಾಗ್ಲಪ್ಪ, ಶುಭವಾಗುತ್ತೆ. ಒಳ್ಳೇದಾಗ್ಲಿ. ಕೇಳಿಸ್ಕೊಳ್ಳಿ, ಜೂಜಾಟ ಆಡ್ತಕ್ಕಂತಹ ಯಾರಾದರೂ ಅಷ್ಟೇ, ಅಂತಿಮವಾಗಿ ಒಂದು ದಿನ ಈ ಸ್ಥಿತಿಯನ್ನು ಅವನು ತಲುಪ್ತಾನೆ. ಬಹುಶಃ ಇಲ್ಲಿ ನಾನು ಇಂಥ ತಪ್ಪು ಮಾಡಿದೆ, ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗಿದೆ, ನಾನು ಇಷ್ಟು ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಹೆಂಡತಿ, ನನ್ನ ತಂದೆ ತಾಯಿ ಕೂಡ ಆಯ್ತು ಬಿಡಪ್ಪ, ಏನೋ ಆಗೋಗಿದೆ, ಏನೋ ಪ್ರಾಣ ತಕ್ಕೊಳ್ಳೋ ಕೆಲಸ ಮಾಡಬೇಡ ಕಣಯ್ಯ, ಎಲ್ಲ ಒಳ್ಳೇದಾಗುತ್ತೆ, ಏನೋ ನಾವೆಲ್ಲ ಇದ್ದೀವಿ ಅಂತ ಧೈರ್ಯ ತುಂಬಿದ್ರು ಗೆದ್ದುಕೊಂಡ್ರು. ನಿನ್ನಿಂದ ನಮ್ಮ ಮನೆ ಹಾಳು ಮಾಡಿಬಿಟ್ಟಲ್ಲೋ, ಹೋಗು, ಇನ್ನಿಂದು ಒಂದು ಬದುಕ ಅಂತ ಬಾಯಿಗೆ ಬಂದಂಗೆ ಬೈದು ಹೆಂಡತಿ ಬಿಟ್ಟು ಹೋಗಿ ಎಲ್ಲ ಆಗ್ಬಿಟ್ಟಿದ್ರೆ ಏನಾಗ್ತಿತ್ತು ಇವ್ರ ಕತೆ. ಹಾಗಾಗಿ ನಾನು ಹೇಳೋದು, ತುಂಬ ಮನೆಯವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೋಗಿ ಏನೇನೋ ದುಡ್ಡು ದುಡಿಯೋಕೆ ಹೋಗಿ ಏನೇನೋ ವಾಮ ಮಾರ್ಗ ಹುಡುಕೊಂಡು ಅಲ್ಲಿ ಏನಾದರೂ ನಷ್ಟ ಆದರೆ ನೋಡಿ, ನಿಮ್ಮ ಗೆಲುವನ್ನು ಮನೆಯವರಲ್ಲ, ಬೀದಿಲಿ ಹೋಗೋನು ಕೂಡ ನಿಮ್ಮ ಗೆಲುವನ್ನು ಸಂಭ್ರಮಿಸ್ಬೋದು. ಆದರೆ ನಿಮ್ಮ ಸೋಲನ್ನು ಬೀದಿಲಿ ಹೋಗೋನು ಬಿಡಿ, ಮನೆಯವರೇ ಅರಗಿಸ್ಕೊಳ್ಳಲ್ಲ ಕೆಲವೊಮ್ಮೆ. ತುಂಬ ಸಾರಿ ಹಿಂಗಾಗಿದೆ, ನಾನು ಗಮನಿಸಿದ್ದೀನಿ. ಮನೆಯವ್ರಿಗೆ ಸರ್ಪ್ರೈಸ್ ಕೊಡಬೇಕು, ನೋಡಿ ನಾನು ಹಿಂಗೆ ದುಡ್ದುಬಿಟ್ಟೆ ಅಮ್ಮ, ನನಗೆ ಎಷ್ಟು ಸಾವಿರ ದುಡ್ದಿದ್ದೀನಿ ನೋಡಮ್ಮ ಅಂತ ದುಡ್ಡು ನೋಡಿದಾಗ ಎಲ್ರಿಗೂ ಸಂತೋಷ, ಹೌದು. ಆದರೆ ನಿಜವಾದ ಅಪ್ಪ ಅಮ್ಮ ಕೇಳ್ತಾರೆ, ಅಯ್ಯೋ ನೀನು ದುಡ್ಡು ತೋರಿದ ತಕ್ಷಣ ನಾನು ಖುಷಿಯಾಗಲ್ಲಪ್ಪ, ಹೆಂಗೆ ದುಡ್ದೆ ಇದನ್ನ? ಅಮ್ಮ ನಾನು ಜೂಜಾಡ್ತೀನಿ, ಆನ್ಲೈನ್ ಗೇಮಿಂಗ್ ಆಡ್ತೀನಮ್ಮ, ಬೆಟ್ಟಿಂಗ್ ಆ್ಯಪ್ ಆಡ್ತೀನಿ, ಅಲ್ಲಿಂದ ದುಡ್ದೆ ಅಮ್ಮ ನಾನು ಅಂದಾಗ ಅಲ್ಲಿರೋ ಎಕ್ಕಡ ತಾಂಡು ಅಮ್ಮ ಅಪ್ಪ ಆದವರು ಹೊಡಿಬೇಕು ಪಟ್ಟನೆ. ನಿಜವಾದ ತಂದೆ ತಾಯಿಗಳು ಹಣವನ್ನು ನೋಡುವುದಿಲ್ಲ, ಹಣವನ್ನು ದುಡಿದ ಮಾರ್ಗವನ್ನು ನೋಡ್ತಾರೆ. ಅಯ್ಯೋ ಹೆಂಗೋ ಕೊಲೆ ಸುಲಿಗೆ ಮಾಡ್ತೀಯೋ, ದರೋಡೆ ಮಾಡ್ತೀಯೋ, ಇನ್ನೊಬ್ರು ಹೊಟ್ಟೆ ಹೊಡಿತೀಯೋ, ಏನು ಮಾಡ್ತೀಯೋ, ದುಡ್ಡು ದುಡಿಬೇಕಪ್ಪ ಹಂಗೆ ಹೇಳಿ ಕಳಿಸಿ, ನಾಳೆ ನಿಮ್ಮನ್ನು ಸೇರಿಸಿ ಜೈಲಿಗೆ ಹಾಕ್ತಾರೆ. ಹಾಗಾಗಿ ಇಲ್ಲಿ ಜೂಜಿನಿಂದ ಬದುಕು ಈ ಹಂತಕ್ಕೆ ತಲುಪುತ್ತೆ. ಎಚ್ಚೆತ್ತುಕೊಳ್ಳಿ ದಯವಿಟ್ಟು. ಈಗ IPL ಬರ್ತಾ ಇದೆ, ನಾನು ತುಂಬ ಇಷ್ಟಪಟ್ಟು ನೋಡ್ತಿದ್ದೆ ಕ್ರಿಕೆಟ್, ಈಗಲೂ ನೋಡ್ತೀನಿ, ಬಟ್ ಅಷ್ಟು ಬಿಡುವಿಲ್ಲ. ಈಗ ಆ IPL ಬೆಟ್ಟಿಂಗ್ ಆಡಿ ಎಷ್ಟು ಬದುಕು ಹಾಳಾಗಿದ್ದಾವೆ. ಯಾವುದೇ ಕಾರಣಕ್ಕೂ ಆಟದ ಥರ ಆನಂದಿಸಿ ಸಂತೋಷಪಡಿ. ಆದರೆ ಈ IPL ಮುಗಿಯೋಷ್ಟಲ್ಲ ನಾನು ಅಷ್ಟು ಮಾಡ್ಕೊಳ್ತೀನಿ, ಇಷ್ಟು ಮಾಡ್ಕೊಳ್ತೀನಿ ಅಂತ ಹೋಗಿ
ಏನೋ ದುಡ್ಡು ಮಾಡಿಕೊಳ್ಬೋದು, ಆದರೆ ಅದರ ಜೊತೆಯೇ ಒಂದಷ್ಟು ರೋಗಗಳು, ಮಾನಸಿಕ ಚಿಂತೆಗಳು, ದ್ವೇಷಗಳು, ಕಲಹಗಳು ಅಥವಾ ಇನ್ಯಾವುದೋ ರೀತಿಯಲ್ಲಿ ದರಿದ್ರ ನಿಮ್ಮನ್ನು ಒಕ್ಕರಿಸಿರುತ್ತೆ. 10 ದುಡ್ದು 20 ಖರ್ಚು ಮಾಡೋ ದೊಡ್ಡ ದುರಂತ ನಿಮ್ಮ ಬದುಕಲ್ಲಿ ನಡೆಯುತ್ತೆ. ಹಂಗಾಗೋದು ಬೇಡ. ಯಾವುದೇ ಕಾರಣಕ್ಕೂ ನೋಡ್ತಾ ಇರುವ, ಕೇಳ್ತಾ ಇರುವ ಯಾರಾದರೂ ಆ ರೀತಿ ಜೂಜಿನ ಆ್ಯಪು, ಅದು ಆಫ್ಲೈನ್, ಅದು ರೇಸ್ ಆಡೋದು ಇರ್ಬೋದು, ಇಸ್ಪೀಟ್ ಆಡೋದು ಇರ್ಬೋದು, ಆನ್ಲೈನ್ ಆಗಿರ್ಬೋದು, ಸಾಲ ತಗೊಳ್ಳೋದು, ಅಲ್ಲಿ ಸಾಲ ತಗೊಳ್ಳೋದು, ಕೊಡೋರೇನು ಕೊಡ್ತಾರೆ, ಕಟ್ಟಬೇಕಾದಾಗ ಗೊತ್ತಾಗೋದು. ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ.